ಎಂಥ ಪುಣ್ಯ ನಮ್ಮದು ನಿಮ್ಮದೆಲ್ಲ. ಭಗವಂತನ ಚಿಂತನ, ದೇವರ ಸ್ಮರಣೆ, ಅವರ ಮಂಗಲಕರವಾದಂಥ ಜೀವನಾಮೃತವನ್ನು ಕೇಳುವ ಸುಯೋಗ. ಅಪ್ಪ ಬೀರಲಿಂಗೇಶ್ವರ ನಿನ್ನಿನ ಪುರಾಣದಲ್ಲಿ ಮುಂಗಿ ಪೈಠಣದ ಔರಂಗಾಬಾದ್ ಜಿಲ್ಲೆಯೊಳಗದರೆದು ಅಲ್ಲಿ ಸಂಚಾರಿಯಾಗಿ ಪಾದಾಚಾರಿಯಾಗಿ ಹೋಗಿ ಮಹಾರಾಜ ಕೇಶವರಾಜನ ರೋಗ ನಿವಾರಣೆ ಮಾಡಿ ರೋಗದಿಂದ ಮುಕ್ತನನ್ನಾಗಿ ಮಾಡಿ ಮಹಾರಾಜರ ಕಡೆಯಿಂದ ಗುರುಕಾಣಿಕೆಯಾಗಿ ಪಂಚಡಂಗಿ ವಾಯುಗಂಗಾಳ್ ಕಾಶಿಲಿಂಗ ರುಂಚೂರಿ ಅಂಥೇಳಿ ಯಾರಿಂದ ಅದಿತ್ತೇಳಿ ಅದೆಲ್ಲ ಮಾಡೋದು. 3 ಹೊಳೆಗಳ ಕೂಡಿರ್ಬೇಕಂತ, 3 ಸೀಮೆ ಕೂಡಿರ್ಬೇಕಂತ, ಇವೆಲ್ಲ ಬೆಳ್ಳಿ ಬಂಗಾರ ಹಿತ್ತಾಳಿ ಕಂಚು ಉಕ್ಕು ಕಬ್ಬಿಣ ಮೊದಲುಗೊಂಡು ಕೂಡಿಸ್ಬೇಕಂತ. ಅದು ಒಂದೇ ಆಗ್ಬೇಕಲ್ಲ. ಅವುಗಳಿಂದನ ಅಸ್ತ್ರಗಳನ್ನು ತಯಾರು ಮಾಡಿದ ಕಮ್ಮಾರ ಕಾಳಣ್ಣ ಹೆಂಡತಿ ಮಾಂಗಲ್ಯ ಜಗಲಿ ಮ್ಯಾಗಿಟ್ಟು ಬಂದಾವ. 5 ದಿವಸಕ್ಕೆ ಕಟ್ಟಿದ ಉಡದಾರ ಹರ್ಕೊಂಡಾವ. ಜೀವನದೊಳಗೆ 3 ಸಲ ಕಡ್ತಾರೆ. ನಮಗೆ ಹುಟ್ಟಿದ 5 ದಿವಸಕ್ಕೊಂದು ಉಡದಾರ ಕಡ್ತಾರ, ಲಗ್ನದೊಳಗೆ ಹಣಿಗೆ ಭಾಷಿಂಗ್ ಕಡ್ತಾರ, ಸತ್ತ ಬಳಕ ಗದ್ದಕ್ಕೆ ಗದಪಟ್ಟಿ ಕಡ್ತಾರ. ಅದು ಕಡೆಗೆ ನಿಮ್ಗೆ ಕಳಿಸಲಿಕ್ಕೆ ಮತ್ತೇನಿಲ್ಲ. ಜೀವನದಲ್ಲಿ 3 ಸಲ ಎಣ್ಣೆ ಇಡ್ತಾರೆ. ನೀವು ಎಷ್ಟು ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. 3 ಸಲ ಇಡ್ತಾರೆ ಎಣ್ಣೆ ರೀ. 5 ಎಣ್ಣೆ ಒಂದು, ಮತ್ತೆ ಲಗ್ನ ಮಾಡುವಾಗ ಸುರಿಯಾಗಿ ನಿಂತ್ಕೊಂಡು 5 ಜನ ಮುತ್ತೈದೆಯರು ಜೋಳದ ದಂಟ ತಗೊಂಡು ಅದಕ್ಕೆ ವಿಳೆದೆಯಲ್ಲಿ ಕಟ್ಟಿ ಬಟ್ಟಲದೊಳಗೆ ಒಳ್ಳೆಣ್ಣೆ ತಗೊಂಡು ಎಣ್ಣೆ ಇಡ್ತಾರೆ. ಇಡ್ಕೋತ ಹಾಡ್ತಿರ್ತಾರೆ, ಆ ಎಣ್ಣೆ ಈ ಎಣ್ಣೆ ಯಾವ ಯಾವ ದೇವರ ಎಣ್ಣೆ, ತಂದಿ ನಗರೇಶ್ವರನ ಮೊದಲೆಣ್ಣೆ, ಅಪ್ಪ ಸುಗುರೇಶನ ಮೊದಲೆಣ್ಣೆ, ಅಪ್ಪ ಶರಣ ಬಸವೇಶ್ವರನ ಮೊದಲೆಣ್ಣೆ ಅಂತಂತಾರೆ. 2 ಎಣ್ಣೆ ಆದವ್ರಿ. ಮುಂದವ್ರು ಯಾಕೆ ಮತ್ತೊಂದು ಎಣ್ಣೆ ಅನ್ನೋದಿಲ್ಲ ಅಂತಂದ್ರೆ ಅದು ಕೊನೆ ಎಣ್ಣೆ. ದೇಹದೊಳಗಿಂದ ಪ್ರಾಣ ಹೋದ ಬಳಿಕ ಮಣ್ಣಿನ ಗಡಿಯಾಗ ನೀರು ಕಾಸಿ ನಿಮ್ಮ ಮುಖ ತೊಳೆಯಾಗ ಗ್ವಾಡಿಗೆ ಬಡಿಯಕ್ಕಿಂತ ಮೊದಲಿಡಿದು ಎಣ್ಣೆ ಹೆಚ್ಚಿನ ಒಯ್ದು ಬಡಿತಾರೆ ನಿಮಗೆ. 2 ಎಣ್ಣೆ ಆದ ಬಳಿಕ ನಾವು ತಿಳ್ಕೋಬೇಕೇನು ಕೊನೆ ಎಣ್ಣೆ ಒಂದೇ ಅದ. ಆ ಎಣ್ಣೆ ನಮಗೆ ಬರದಾಗ ನಾವೇನರೇ ಒಂದಿಷ್ಟು ಕೇಳಬೇಕು ಅಂತೇಳಿ, ಒಂದಿಷ್ಟು ಕೇಳಬೇಕು. ಬೀರಲಿಂಗೇಶ್ವರನ ಆಶೀರ್ವಾದದಿಂದ ಉಡದಾರ ಹರ್ಕೊಂಡಿದ್ದವ. ಅದಕ್ಕಾಗಿ ಹೇಳಿದೆ ಇಷ್ಟೆಲ್ಲ.
ಅದನ್ನ ದೇವರಗಿರಿ ಬಪ್ಪಣ್ಣ ತನ್ನ ಜೀವನದ ಸುಖ ಸುಪ್ಪುತ್ತಿಗೆಯನ್ನ ತ್ಯಾಗ ಮಾಡಿದ. ತ್ಯಾಗದಲ್ಲಿ ಬಹಳ ಮಹತ್ವ ಅದ ರೀ. ಅಷ್ಟು ಸುಖ ಮತ್ತೆರೊಳಗೂ ಇಲ್ಲ. ಆದರೆ ತ್ಯಾಗಿಗಳು ಸಿಗುವುದೇ ಜೀವನದೊಳಗೆ ಕಠಿಣ. ಲಕ್ಷ ಜನರಲ್ಲಿ ಒಬ್ಬ ತ್ಯಾಗಿಗಳ ಸಿಗುತ್ತಾರೆ. ಏನಿಪ್ಪ ಸಾಧು ಸಾಲಿನಲ್ಲಿದ್ರೂ ಕೂಡ ತ್ಯಾಗ ಮಾಡೋರು ಕಠಿಣ ಜನ ಅದಾರೆ. ಎಲ್ಲೋ ಒಬ್ಬರು ಸಿಗ್ತಿರ್ತಾರೆ. ಹಂಗ ದೇಹವನ್ನ ತ್ಯಾಗ ಮಾಡಿದಂತ ಸದ್ಗುರು ಬೀರಲಿಂಗೇಶ್ವರನ ಪರಮ ಶಿಷ್ಯ ದೇವರಗಿರಿ ಬಪ್ಪಣ್ಣ ಲೋಕೋದ್ಧಾರಕ್ಕಾಗಿ, ಲೋಕ ಕಂಟಕರ ಸಂಹಾರಕ್ಕಾಗಿ, ರಕ್ಕಸರನ್ನು ಮರ್ದನ ಮಾಡುವ ಸಲುವಾಗಿ ಪವಿತ್ರ ಆಯುಧ ಬೇಕಾಗಿದೆ ಅಂತಂದ್ರೆ ಇದು ಎದಕ್ಕೂ ಬಾರದ ಶರೀರ. ಎದಕ್ ಬರ್ತದೆ ಹೇಳ್ರಿ? ಎತ್ತ ಆಕಳ ಸತ್ತು ಹೋದ್ರೆ ತೊಗಲಿಸುವುದು ಚಪ್ಪಲ್ ಮಾಡ್ಲಿಕ್ಕೆ ಬರ್ತದೆ. ಮತ್ತ ನಾವು ಸತ್ತಿ ಹೋದ್ರ ಮಾರಯ್ಯ ಬಹಳ ಅರಲ್ಕತ್ತದ ಮೊದಲು ಇದೆ ಕೀಟ ಬಮ್ಮಣ್ಣ. ಇದು ಇರತನ ಚಲೋರಿ. ಸತ್ತ ಬಳಕೆ ಎಲ್ಲರೂ ಕಟ್ಟಿಗೆ ಹೆಚ್ಚಿ ಮುಂದಕ್ಕೆ ಓದ್ತಾರ. ಒಳಗೆ ತಗೊಳ್ಳೋರು ಯಾರಿಲ್ಲ. ಮತ್ತೆ ದೇವಗಿವಾಗಿ ಬಂದಿತ್ತು ನಮ್ಮ ಮನೆಗೆ ಅಂತ ಹೇಳಿ ಎಲ್ಲನೇ ಕೊಟ್ಟು ಹಸ್ಕೊಡ್ತಾರ ಅವನ ಜೊತೆ. ಆದ್ರೆ ಅವನು ಗಳಿಸಿದ ಬಂಗಾರ ಮತ್ತು ರೊಕ್ಕ ಯಾರು ಕೊಡಂಗಿಲ್ಲ. ಅವಕ್ಕೆ ಮುಡ್ಚೆಟ್ನು ಆಗಲ್ಲ, ಅವಕ್ಕೆ ಸೂತಕ್ಕೂ ಆಗಲ್ಲ. ನಿಮಗೆ ಭಾಳ ಮಜಾ ಅಂದ್ರೆ ನಗಬೇಕು ಅಳಬೇಕಂದಂಗದ್ರೆ ನೀವು ಮಾತು ನೋಡಿದ್ರೆ ಐ ಕೆಳಗಿನ ಹಾಸಿಗೆ ಅದೊಂದು ಹಾಕಿಬಿಡು ಗೋರ್ಯಾಗನ. ಆದ್ರೆ ಅವನು ಮುಕುಳಿ ತಿಳಗ ಒಂದು ಹಣ ಗಿಣ ಸಿಕ್ತಂದ್ರೆ ಅವನು ಕೂಡ ಕೊಡ್ತೀರಿ ನಾ ಹೆಣದ ಕೂಡ ಕೊಡೋದಿಲ್ಲ. ಭಾಳ ಮಜಾ ಅದ್ರಿ ನಿಮ್ದೆಲ್ಲ. ನಿಜವಾದ ಮುಡಿಶೆಟ್ಟೆ ಯಾವುದು, ಮೈಲಿಗೆ ಯಾವುದು ಅನ್ನೋದು ನಮಗಿನ್ನ ಪಕ್ಕ ಗೊತ್ತಾಗಿಲ್ಲ. ಸಮಯ ಬಂದಾಗ ಹೇಳ್ತೀನಿ. ಏನು ಹೇಳಕತ್ತಿದ್ದಪ್ಪ ಬಸವಣ್ಣ? ಇವು ಬರ್ಲಿಗ ಮುತ್ಯಾತ ನಾವು ಅವಿದ್ರೆ ನನ್ನ ಗಂಟೆ ಢಣ 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 ಅಂತದಂತ ನಾವು ಇರಲಿ. ಲೋಕ ಕಲ್ಯಾಣಕ್ಕಾಗಿ ತನ್ನ ಶರೀರವೇ ತ್ಯಾಗ ಮಾಡಿದ ಬಪ್ಪಣ್ಣನ ತದ್ನಿಮಿತ್ಯ ಕಮ್ಮಾರ ಕಾಳಣ್ಣ ಆಯುಧಗಳ ನಿರ್ಮಿಸಿದ. ಪರಮ ಸಂತೋಷ ಆಯ್ತು ಅವನಿಗೆ. ಇಂಥ ಸಂಕಟದಲ್ಲಿ ಬಿದ್ದಿದ್ನಲ್ಲ, ಒಂದ್ ಕಡೆ ರಾಜಾಜ್ಞೆ, ಇದನ್ನು ಮೀರಿದ್ರೂ ಕೂಡ ಈ ರಾಜ್ಯದಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲ. ಎರಡನೇದು, ಅಗ್ನಿ ಗುರುಗಳ ಸಾಕ್ಷಿಯಾಗಿ ಹೆಂಡತಿ ಕೊರಳಿಗೆ ಕಟ್ಟಿದಂತ ಮಾಂಗಲ್ಯ ನನ್ನ ಕೈಯಾರ ಬಿಚ್ಚಿಟ್ಟಿದ್ದೀನಿ. ಅದನ್ನ ತಾಯಿ ತಂದಿ ಕೊಟ್ಟಂತ ಉಡ್ದಾರ ಕಟ್ಕೊಂಡಿನಿ, ಅದನ್ನ ಹಾಕೋತೀನೋ ಇಲ್ಲ ಅಂತೇಳಿ ನನಗೆ ಭಯ ಆಗ್ತಾ ಇತ್ತು. ಅಪ್ಪ ಸದ್ಗುರು ವೀರೇಶ್ವರನೇ, ನಿನ್ನ ಮಹಿಮೆಯಿಂದ, ನಿನ್ನ ಆಶೀರ್ವಾದದಿಂದ ನನ್ನ ಜೀವನ ಕಲ್ಯಾಣ ಆಯಿತು, ಮರುಜೀವನ ಬಂತು ಅಂಥೇಳಿ ಸಾಷ್ಟಾಂಗ ಎರಗಿ ಎಲ್ಲ ಆಯುಧಗಳನ್ನು ತಗೊಂಡು ಮನೆಗೆ ಹೋಗಿ ಮರಳಿ ಉಡ್ದಾಣ ಕಟ್ಟಿಕೊಂಡ, ಸ್ನಾನ ಪೂಜೆ ಮಾಡಿಕೊಂಡು ಹೆಂಡತಿ ಕೊರಳಿಗೆ ಮಾಂಗಲ್ಯ ಧರಿಸಿದ. ನಂತರ ಆಯುಧಗಳು ತಗೊಂಡು ಮಹಾರಾಜರ ಆಸ್ಥಾನಕ್ಕೆ ಆಗಮಿಸಿದ. ಮಹಾರಾಜ್ ಕೇಶವರಾಜರು ಸಿಂಹಾಸನಾರೂಢರಾಗಿ, ಅವ್ರ ಮನಸ್ಸಿನೊಳಗೆ ಒಂದಿಟ್ಟು ದುಗುಡ ಇತ್ತಂತ. ಶಿವಸಿದ್ಧ ಗುರು ಬೀರಲಿಂಗೇಶ್ವರರು ನನಗೆ ಮರಳಿ ಪ್ರಾಣದಾನ ಮಾಡಿದ್ದಾನೆ, ಮತ್ತೆ ನನಗೆ
ರಾಜ್ಯಭಾರ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅಂಥ ಪರಮ ಗುರುವಿನ ಕೃಪೆಯಿಂದ ನನಗೆ ಬದುಕು ದೊರೆಯಿತು. ಗುರುದೇವ ಬೇಡಿದಂಥ ವಸ್ತುಗಳು ನನ್ನಿಂದ ಕೊಡಕ್ಕಾಗ್ತದೋ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದ. ರಾತ್ರಿ ನಿದ್ರೆನೇ ಮಾಡಲಿಲ್ಲಂತೆ. ಅಷ್ಟೊತ್ತಿನೊಳಗೆ ಕಮ್ಮಾರ ಕಾಳಣ್ಣ ಆಯುಧಗಳನ್ನು ತಗೊಂಡು ದರ್ಬಾರಕ್ಕೆ ಬರುವುದನ್ನು ನೋಡಿದ. ಒಮ್ಮಿಂದೊಮ್ಮೇಲೆ ಸಿಂಹಾಸನದ ಮೇಲಿಂದ ಕೆಳಗೆ ಜಿಗಿದು ಕಾಳಣ್ಣನನ್ನು ಎದುರುಗೊಳ್ತಾ ಇದ್ದಾನೆ. ಕಾಳಣ್ಣ, ಕಾಳಣ್ಣ, ನಿನ್ನೆ ಗುರು ರೇವಣ ಸಿದ್ದೇಶ್ವರರ ಪರಮ ಶಿಷ್ಯರಾಗಿರತಕ್ಕಂಥ ಶಿವಸಿದ್ಧ ಬೀರಲಿಂಗೇಶ್ವರರು ನನ್ನನ್ನು ರೋಗಮುಕ್ತನನ್ನಾಗಿ ಮಾಡಿ ನನ್ನ ಜೀವನಕ್ಕೆ ನವಚೈತನ್ಯವನ್ನು ತಂದುಕೊಟ್ಟಂತಹ ಪ್ರಭುವಿಗೆ ಗುರುದಕ್ಷಿಣೆಯಾಗಿ ಪಂಚಡಂಗಿ, ವಾಯು ಗಂಗಾಳ್, ಕಾಶಿಲಿಂಗ ರುಂಚೂರಿ ಅಂತೇಳಿ ಆಯುಧಗಳು ಮಾಡಬೇಕಾಗಿತ್ತು. ಅವೆಲ್ಲ ಸರಿಯಾಗಿ ಆದೂ ಏನಪ್ಪ ಪ್ರಭುಗಳೇ. ಆ ಗುರುದೇವರೇ ಬಂದು ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡ್ರು. ನನಗೂ ಕೂಡ ನಿಮ್ಮ ಜೊತೆಯಲ್ಲಿ ಪ್ರಾಣ ಹೋಗ್ತದಂತ ಭಯ ಆಗ್ತಾ ಇತ್ತು. ಇನ್ನೇನು ಗುರುವಿನ ಕರುಣೆ. ಈ ಆಯುಧಗಳನ್ನು ತಯಾರು ಮಾಡಬೇಕಾದ್ರೆ ಅವರ ಪರಮ ಶಿಷ್ಯ ದೇವರಿಗಳಿ ಬಪ್ಪಣ್ಣ ಕುಲ್ಮಿಯಲ್ಲಿ ಆಹುತಿಯಾಗಿದ್ದಾನೆ ಪ್ರಭುಗಳೇ. ಆತ ತ್ಯಾಗ ಮಾಡಿತ್ತಿಲ್ಲ ತನ್ನ ದೇಹ ಅಂತಂದ್ರೆ ಈ ಆಯುಧಗಳಾಗ್ತಾ ಇದ್ದಿತ್ತಿಲ್ಲ. ಲಕ್ಷ ಕೊಟ್ಟು ಕೇಳಿ ಪುರಾಣ. ಮನುಷ್ಯ ಜೀವನದಲ್ಲಿ ಯಾವಾಗ ಏನು ತ್ಯಾಗ ಮಾಡಬೇಕು ಅನ್ನೋದನ್ನು ನಾವೆಲ್ಲ ಕಲಿಬೇಕ್ರಿ ಜೀವನದಲ್ಲಿ. 18 ಪುರಾಣ, 6 ಶಾಸ್ತ್ರ, 4 ವೇದ, 108 ಉಪನಿಷತ್ತದ ಮೂಲ ಸಾರ ಭಗವಾನ್ ವೇದವ್ಯಾಸರು ಹೇಳ್ತಾರೆ. ಅಷ್ಟಾದಶೇ ಪುರಾಣೇಶು ವ್ಯಾಸಸ್ಯ ವಚನ ದ್ವಯಂ ಪರೋಪಕಾರಾಹ ಪುಣ್ಯಾಯ ಪಾಪಾಯ ಪರಿಪೀಡನಂ ಅಂತ ಹೇಳಿ ಬರೆದುಕೊಂಡು ಬರ್ತಾರೆ. ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ಪುಣ್ಯ, ಇನ್ನೊಬ್ಬರಿಗೆ ಪಾಪ ಮಾಡುವುದೇ ಅಪಕಾರ ಮಾಡೋದೇ ಮಹಾಪಾಪ ಅಂತೇಳಿ 2 ಸಾಲ ಹೇಳ್ತಾರವರು. ಬಾಳ ಓದ್ಕೊಂಡಾನ, ದೊಡ್ಡ ಪುರಾಣ ಹೇಳ್ತಾನ, ಚಲೋ ವಾಗ್ಮಿ ಅದಾನ, ತಪಸ್ವಿ ಅದಾನ, ದೊಡ್ಡ ಮಠಾಧೀಶ ಅದಾನಂತ ಹಿಂಗೇನು ತಿಳ್ಕೊಬೇಡ್ರಿ. ಆದರೆ ನಮ್ಮಿಂದ ಪರಹಿತ ಆಗಬೇಕು ಸದಾ ಕಾಲದಲ್ಲಿ. ನಾನು ನಿಮ್ಮೂರಿಗೆ ನಾ ಬರಕತ್ತು ಇದು ಪ್ರವಚನಕ್ಕೆ 2ನೇ ಸಲ. ಡೊಳ್ಳಿನ ಪದ ಹಾಡಾಕ ಬಹುತೇಕ ಒಂದು 7-8 ಸಲ ಬಂದಿರಬಹುದು. ಆದರೆ ಅಲ್ಲಿಗೆ ಹಿಡಿದು ಇಲ್ತ್ಕೊಂಡು ನೋಡ್ತಾ ಇದ್ದೀನಿ. ಸಣ್ಣ ಮಗುವಿನ ಬಾಯಿಗೆ ಹಿಡ್ಕೊಂಡು 90 ವರ್ಷದ ವಯಸ್ಸದವ್ರ ಬಾಯಾಗೆಲ್ಲ ಎದ್ರೂ ಕರಿಯಪ್ಪ ತಾತ, ಬಿದ್ರೂ ಕರಿಯಪ್ಪ ತಾತ, ಹಾನಿಯಲ್ಲಿ ಕರಿಯಪ್ಪ ತಾತ, ವೃದ್ಧಿಯಲ್ಲಿ ಕರಿಯಪ್ಪ ತಾತ, ಉಸಿರಿನಲ್ಲಿ ಕರಿಯಪ್ಪ ತಾತ. ಕೇಳಿದವರೆಲ್ಲ ಭಿನ್ನಕ್ಕೆ ಹೋದವರೆಲ್ಲ ಅದನ್ನೇ ಹಿಡ್ತಾ ಇದ್ದಾರೆ. ಯಪ್ಪ ಅವನ ಮಾತೆಂದು ಸುಳ್ಳಾಗಲಿಲ್ಲ. ನಾ ಈ ಸಮಯದಲ್ಲಿ ಹಿಂಗೆ ಹೋಗಿದ್ರೆ ಯಪ್ಪ ನೀ ಚಿಂತೆ ಮಾಡಬೇಡಪ್ಪ, ಅವ್ರದ್ದೊಂದು ಸ್ವಭಾವ ಇತ್ತಂತ್ರಿ. ಯಾವ ಜಾತಿಯವ್ರು ಯಾಕಿರುವಲ್ಲಕ್ಕೆ ಮಾಮ ಅಂದವ್ರಿಗೆ ಮಾಮನೇ ಅಂತಿದ್ರಂತ, ಹಳೆಯವ್ರಿಗೆ ಹಳೆಯನೇ ಅಂತಿದ್ರಂತ, ಸೊಸಿ ಆಗೋರಿಗೆ ಸೊಸಿನೇ ಅಂತಿದ್ರಂತ, ಮಗಳಾಗೋರಿಗೆ ಮಗಳೇ ಅಂತಿದ್ರಂತ. ಇದ್ರ ಅರ್ಥ ಏನು? ಈ ಊರ ನನ್ನದು, ಇಲ್ಲಿ ಬದುಕುವವರೆಲ್ಲ ನನ್ನ ಪರಿವಾರ ಅಂಥೇಳಿ ಬದುಕುವ ಕರಿಯಪ್ಪ ತಾತನವರ ಹೃದಯ ಇದು ಬಂಧುಗಳೇ. ನನ್ನವರು ಅನ್ನೋದು ಬಹಳ ಹಿರಣದು. ಎಲ್ಲ ವರ್ಗದವರನ್ನ ನನ್ನ ಆಪ್ತ ಬಂಧುಗಳು ಅನ್ನೋದು ಬಹಳ ಕಠಿಣದ್ರಿ ಜೀವನದಲ್ಲಿ. ಯಾರನ್ನ ಕೇಳ್ರಿ ಒಟ್ಟಾರೆ ಯಪ್ಪ ಮುತ್ಯ ನನಗೆ ಹಿಂಗೆ ಹೇಳಿದ್ದ, ಅವ ಅಂದಂಗಾಗ್ಯದಂತಾರ ಪ್ರತಿಯೊಬ್ಬರೆಲ್ಲ. ಎಂಥ ವಾಕ್ಯರಿ ಅದು, ಎಂಥ ಸಿದ್ಧಿ ನೋಡ್ರಿಲ್ಲ. 1 ಮನೆಯಲ್ಲ, 2 ಮನೆಯಲ್ಲ, 8,000 ಹೂಟಿಂಗಿರು ಊರು ನಗನೂರ. ಎಲ್ಲ ಕುಲವರ್ಗದವರೆಲ್ಲ ಕರಿಯಪ್ಪ ತಾತನ ಅಂತಾರೆ.
ಅವ ಇಲ್ಲಂದ್ರೂ ಕೂಡ ಅವ್ರು ಹೇಳ್ತಾರೆಪ್ಪ, ನಮ್ಗೇನಾದ್ರಂತ ಸಮಸ್ಯೆ ಬಂತು, ನಾವು ಯಾವುದರ ಕಷ್ಟದೊಳಗೆ ಬಿದ್ದೀವಿ, ಅಘಟಿತ ಘಟನೆ ಏನಾದರೂ ಘಟಿಸಿತ್ತು ಅಂತಂದ್ರೆ ಕರಿಯಪ್ಪ ತಾತ ನೆನೆಸ್ಕೊಂಡ್ರೆ ಸಾಕ್ಷಾತ್ ಸ್ವಪ್ನದಲ್ಲಿ ಬರುತ್ತಾನೆ, ನಮಗೆ ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಕೊಡ್ತಾನೆ, ಹೆದರಿಬೇಡಿ ಅಂತಾನೆ. ಬೇಡ ಬೇಡ, ಒಂದೊಂದು ಪ್ರಾಣಿಗಳ ರೂಪದಲ್ಲಿ ಬಂದು ಕೂಡ ದರ್ಶನ ಕೊಡ್ತಾರಂತ್ರಿ. ಮೈದರಿ ಮ್ಯಾಗಿಂದು ನಮ್ಮವ್ರು ಹಾಡದ್ದು ಸುಳ್ಳೇನು? ಸತ್ಯ ಶರಣರು ಸತ್ತಾರನ ಬೇಡ, ಹುಟ್ಟ್ಯರ ಮತ್ತೊಂದು ಯುಗದಾಗು ಅಂತ ಡೊಳ್ಳಿನಾಗ ಹಾಡುತ್ತಾರೆ. ಅವರು ಹುಟ್ಟವರು ಅಲ್ಲ, ಸಾಯವರೂ ಅಲ್ಲ. ಒಂಜಾರಿ ಭೀಮ್ ಪಲಸ್ ಬಾರ್ಸಪ್ಪ, ಒಂದೆರಡು ನುಡಿ ಅಂತಿ. ಸೋಮ ಅವರು ಚಲೋ ಹಾಡ್ತಾರೆ, ನನಗೆ ಹಾಡ್ಲಿಕ್ಕೆ ಅವ್ರ ಮುಂದೇನು ಇಷ್ಟ ಇಲ್ಲ, ಆದರೂ ಸ್ವಲ್ಪ ವಿಷಯ ಬಂದಾಗ ಹಾಡ್ಬೇಕಂತ ಅನಿಸ್ತದೆ. ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ, ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ, ಬಂದು ಬಹಳ ದಿವಸೈತು ನನಗ್ಯಾರು ಹೇಳೇ ಇಲ್ಲ, ನಾ ಬಂದು 12 ದಿವಸೈತು ನನಗ್ಯಾರು ಹೇಳೇ ಇಲ್ಲ, ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ, ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ, ಬಂದು ಬಹಳ ದಿವಸೈತು ನನಗ್ಯಾರು ಹೇಳೇ ಇಲ್ಲ, ಬಂದು ಬಹಳ ದಿವಸಾಯ್ತು ನನಗ್ಯಾರು ಹೇಳೇ ಇಲ್ಲ, ಬಂದು ಬಹಳ ದಿವಸಾಯ್ತು ನನಗ್ಯಾರು ಹೇಳೇ ಇಲ್ಲ. ಹೌದು, ಹುಟ್ಟೇ ಇಲ್ಲ, ಯಾರು ಸತ್ತಿಲ್ಲ, ಹುಟ್ಟೇ ಇಲ್ಲ, ಯಾರು ಸತ್ತಿಲ್ಲ, ಹುಟ್ಟೇ ಇಲ್ಲ, ಯಾರು ಸತ್ತಿಲ್ಲ, ಹುಟ್ಟೇ ಇಲ್ಲ, ಯಾರು ಸತ್ತಿಲ್ಲ, ಹುಟ್ಟು ಸಾವು ಅವನಿಗೆ ಬಿಟ್ಟಿಲ್ಲ, ಹುಟ್ಟು ಸಾವು ಅವನಿಗೆ ಬಿಟ್ಟಿಲ್ಲ, ನಂಬಿಲ್ಲ ನಂಬಿಗಿನೇ ಇಲ್ಲ. ತೋರಿಸ್ತಾರ ನೆಂಬುದಂಗೆ, ಖರೆ ನಂಬವ್ರು ಯಾರಿಲ್ಲ ಜಗತ್ತಿನೊಳಗೆ. ಹೇಳಿಲ್ಲ, ಮಡದಿ ಮಾಡುವಳು ಕಡು ಪ್ರೇಮವನ್ನು ಉಂಡುಡುವುದು ತಂದು ಕೊಡುತ್ತಾನೆ, ಉಂಡುಡುವುದು ತಂದು ಕೊಡದಿದ್ದ ಕಾಲಕ್ಕೆ ಕಡದ್ಯಾಡಿ ಬರೊಳಗಿಸಿ ಬಾಗಿಲು ನಂಬಿಲ್ಲ ನಂಬಿಗಿನೇ ಇಲ್ಲ, ತಿಳಿದು ನೋಡಿದರೆ ಯಾರಿಗ್ಯಾರಿಲ್ಲ, ತಿಳಿದು ನೋಡಿದರೆ ಯಾರಿಗ್ಯಾರಿಲ್ಲ, ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ, ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ, ಇವ ಯಾವ ಎಲ್ಯವ ನನಗ ಗುರುತೇ ಇಲ್ಲ, ಬಂದು ಬಹಳ ದಿವಸೈತು ನನಗ್ಯಾರು ಹೇಳೇ ಇಲ್ಲ, ಬಂದು ಬಹಳ ದಿವಸ ಆಯ್ತು ನನಗ್ಯಾರು ಹೇಳೇ ಇಲ್ಲ,
ಬಂದು ಬಹಳ ದಿವಸ ಆಯ್ತು ನನಗ ಯಾರೂ ಹೇಳೇ ಇಲ್ಲ. ತಾಯಿ ಬಲ ತಂದಿ ಫಲ, ತಾಯಿ ಬಲ ತಂದಿ ಛಲ, ತಾಯಿ ಬಲ ತಂದಿ ಫಲ. ನೀ ಹುಟ್ಟಿ ಬಂದಿದೆ ಯಾವುದು ಹೇಳೋ ನಿನ್ನ ಕುಲ. ನೀ ಹುಟ್ಟಿ ಬಂದಿದು ಯಾವುದು ಹೇಳು ಕುಲ. ಮಾಂಸದ ಚೀಲ ಮಾಡಬ್ಯಾಡ್ರೋ ಶೀಲ, ಮಾಂಸದ ಚೀಲ ಮಾಡಬ್ಯಾಡ್ರೋ ಶೀಲ. ಹೆಸರ ಇಡುದಕ್ಕಾಗಿ ಕಟ್ಯಾರೋ ತೊಟ್ಟಿಲ, ಹೆಸರ ಇಡುದಕ್ಕಾಗಿ ಕಟ್ಯಾರ ತಮ್ಮ ತೊಟ್ಟಿಲ. ಇವ ಯಾವ ಎಲ್ಯಾವ ನನ್ನ ಗುರುತೇ ಇಲ್ಲ. ಇವ ಯಾವ ಎಲ್ಲವ ನನಗ ಗುರುತೇ ಇಲ್ಲ. ಇವ ಯಾವ ಎಲ್ಲವ ನನಗ ಗುರುತೇ ಇಲ್ಲ. ಬಂದು ಬಹಳ ದಿವಸ ಆಯ್ತು ನನ್ಗ್ಯಾರು ಹೇಳೇ ಇಲ್ಲ. ಬಂದು ಬಹಳ ದಿವಸ ಆಯ್ತು ನನಗ್ಯಾರು ಹೇಳೇ ಇಲ್ಲ. ಬಂದು ಬಹಳ ದಿವಸ ಆಯ್ತು ನನಗೆ ಯಾರೂ ಹೇಳೇ ಇಲ್ಲ. ಬೆಳೆಯುವ ಕಾಲ ಆದಿ ಪ್ರಭಾಲ, ಬೆಳೆಯುವ ಕಾಲ ಆದಿ ಪ್ರಭಾಲ. ಲಗ್ನ ಮಾಡಿಕೊಳ್ಳುವುದಕ್ಕಾಗಿ ಮಾಡಿಕೊಂಡಿ ಸಾಲ, ಲಗ್ನ ಮಾಡಿಕೊಳ್ಳುವುದಕ್ಕಾಗಿ ಮಾಡಿಕೊಂಡಿ ಸಾಲ. ಮಾಯಿ ಜಾಲ ಸುತ್ಯಾರೋ ನೂಲ, ಮಾಯಿ ಜಾಲ ಸುತ್ಯಾರೋ ನೂಲ. ತಿಳಿದು ತಿಳಿದ ಮಾಡಿಕೊಂಡೆಲ್ಲೋ ಬಸವಣ್ಣ ಮೂಲ, ತಿಳಿದು ತಿಳಿದ ಮಾಡಿಕೊಂಡೆಲ್ಲೋ ಹುಡುಗ ಮೂಲ. ಇವ ಯಾವ ಎಲ್ಯಾವ, ಇವ ಯಾವ ಎಲ್ಯಾವ ನನ್ನ ಗುರುತೇ ಇಲ್ಲ. ಬಂದು ಬಹಳ ದಿವಸ ಆಯ್ತು ನನ್ಗ್ಯಾರು ಹೇಳೇ ಇಲ್ಲ. ಬಂದು ಬಹಳ ದಿವಸ ಆಯ್ತು ನನಗ್ಯಾರು ಹೇಳೇ ಇಲ್ಲ. ಬಂದು ಬಹಳ ದಿವಸ ಆಯ್ತು ನನಗ್ಯಾರು ಹೇಳೇ ಇಲ್ಲ. ಹೆಣ್ಣದ ಅಸಲ ಹೆಸರದ ಸುಶೀಲ. ಇಲ್ಲಿ ಯಾರದ್ರಿದ್ರಿ ಶೆಟ್ಟಿಗೆ ಬಂದ್ರಿ ಅವು? ಇದು ಹಾಡ್ನಂದ ಹಾಡಾಡಕತ್ತಿನ ಅವ್ನ ಹೆಂಡತಿ ಹೆಸರು ಇದು ರೀ. ಯಾವ ಲಗ್ನ ಆಗ್ಯಾನ ಅವ್ನ ಹೆಂಡತಿ ಹೆಸರು ಇದು. ಹೆಣ್ಣದ ಅಸಲ ಹೆಸರದ ಸುಶೀಲ, ಹೆಣ್ಣದ ಅಸಲ ಹೆಸರದ ಸುಶೀಲ. ಗಂಡುಗೋಯ್ದು ತೋರ್ಸಾಳೋ ಮೋಹದ ಮಹಲ, ತೋರ್ಸಾಳೋ ಮೋಹದ ಮಹಲ. ಮುಚ್ಚಳ ಬಾಗಿಲ ಹೊಚ್ಚಾಳೋ ಶಾಲ, ಮುಚ್ಚಳ ಬಾಗಿಲ ಹೊಚ್ಚಳ ಶಾಲ. ಕೋಣ್ಯಾಗ ತುಡುಗಿಲಿ ತಿಂತಾಳ ಕೊಬ್ಬರಿ ಬೆಲ್ಲ. ಗಂಡಗ ಹೊಚ್ಚಿರಿದು. ಕೋಲ್ಯಾಗ ತುಡುಗಿಲಿ ತಿಂತಾಳ ಕೊಬ್ಬರಿ ಬೆಲ್ಲ. ಇವ ಯಾವ ಎಲ್ಯಾವ, ಇವ ಯಾವ ಎಲ್ಯಾವ, ಇವ ಯಾವ ಎಲ್ಯಾವ
ನನ್ನ ಗುರುತೇ ಇಲ್ಲ. ಬಂದು ಬಹಳ ದಿವಸ ಆಯ್ತು ನನಗ್ಯಾರು ಹೇಳೇ ಇಲ್ಲ. ನಗನೂರಕ್ಕೆ ಬಂದು ಬಹಳ ದಿವಸ ನನಗ್ಯಾರು ಹೇಳೇ ಇಲ್ಲ. ನನಗೆ ಹೇಳೇ ಇಲ್ಲ, ನನಗೆ ಹೇಳೇ ಇಲ್ಲ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಕರಿಯಪ್ಪ ತಾತ महाराज ಮಹಾರಾಜ್ की जय. ಸದ್ಗುರು ಬೀರಲಿಂಗೇಶ್ವರ ईश्वर महाराज की ಜಯ ಹೊಡಿಲಾರ್ದವರು ಮಹಾರಾಜಕ್ಕೆ. ಎಲ್ಲ ನಿಮಗೆ ಮುಡುಕು, ಏನು ಮಾಡೋದು? ವಿಷಯ ಬಹಳ ಸುಂದರದ ಜೀವನ ಬಹಳ ಚಲೋ ಅದ್ರಿ. ಮಾಡೋದು ಕಲಿಬೇಕಾಗ್ತದಷ್ಟೆ. ಏನು ನೋಡಬೇಕ್ರಿ, ಇದು ದೇವ ನಿರ್ಮಿತ, ನಾವ್ಯಾರೂ ಮಾಡಿದ್ದಲ್ಲ, ಅವನೇ ಮಾಡಿದಾನೆ. ಇದರಲ್ಲಿ ಸುಖ ಸಂತೋಷವಾಗಿ ವಾತ್ಸಲ್ಯದ ಬಾಂಧವ್ಯದಿಂದ ಚೆನ್ನಾಗಿ ಬದುಕ್ರಿ ಅಂತೂ ಕೂಡ ಅದಕ್ಕೆ ಸಲಹೆ ಕೊಟ್ಟಿದ್ದಾನೆ. ಆಯುಧಗಳು ಮಹಾರಾಜ ಕೇಸುವಿಗೆ ಕಾಳಣ್ಣ ತೋರಿಸ್ತಾನೆ. ಧನ್ಯ ಧನ್ಯ ಕಾಳಪ್ಪ, ನಾನು ಧನ್ಯನಾದೆ. ಗುರು ನನಗೆ ಕರುಣಿಸಿದ ಪ್ರಾಣ ಭಿಕ್ಷೆಯಿಂದ ನಾನು ಗುರುದಕ್ಷಿಣ ಕೊಟ್ಟು ಮುಕ್ತನಾಗ್ತಾ ಇದ್ದೀನೆಲ್ಲ. ನನ್ನಂತ ಭಾಗ್ಯಶಾಲಿಯರು ಜೀವನದಲ್ಲಿ ಎಂತವನ್ನ ಅಪ್ಕೊಂಡು ಕಮ್ಮಾರ ಕಾಳಣ್ಣನಿಗೆ ಕೇಶವ ಮಹಾರಾಜರು ಶಾಲು ಹೊದಿಸಿ ಸನ್ಮಾನಿಸಿ, ಕಾಳಪ್ಪ, ನನ್ನ ರಾಜ್ಯದಡಿಯಲ್ಲಿ 5 ಕೂರಿಗೆ ಜಮೀನು ನಿನಗೆ ಆಯುಧ ಮಾಡಿದ್ದಕ್ಕಾಗಿ ಕಾಣಿಕೆ, ನೀನು ಉಂಡುಟ್ಟು ಬದುಕು ಸಂತೋಷ ಅಂತ ಆಶೀರ್ವಾದ ಮಾಡ್ತಾನೆ ರಾಜ. ಗುರುವಿನ ಮಹಿಮೆ ಹೆಂಗಿರ್ತದೆ ನೋಡ್ರಿ. ಮಹಾರಾಜನ ರೋಗ ಮುಕ್ತ ಮಾಡಿದ. ಕಮ್ಮಾರ ಕಾಳಣ್ಣ ಬಡತನದಲ್ಲಿ ಬಳಲ್ತಾ ಇದ್ದ, ಇಡೀ ಊರು ಕೆಲಸ ಎಲ್ಲ ಮಾಡ್ತಿದ್ದ ಅವನು ಕಂಬಾರಿಕೆ. ಆದ್ರೂ ಒಂದೊಪ್ಪತ್ತ ಅನ್ನ ಸಿಗ್ತಿತ್ತು, ಇನ್ನೊಂದು ಕಡೆ ಸಿಗ್ತಾ ಇದ್ದಿದ್ದಿಲ್ಲ. ಗುರು ಬೀರಲಿಂಗೇಶ್ವರನ ಕೃಪಾದೃಷ್ಟಿಯಿಂದ ಅವನಿಗೆ 5 ಕೂರ್ಗಿ ಜಮೀನ ಮಹಾರಾಜ ಕೇಸುವಿನಿಂದ ದಾನವಾಗಿ ಸಿಕ್ತು, ಕಾಣಿಕೆಯಾಗಿ ಸಿಕ್ತು. ಕಾಳಣ್ಣ ಬೀರದೇವರ ಧ್ಯಾನ ಮಾಡುತ್ತಾನೆ. ಹೇ ತಂದೆಯೇ, ಅನಂತ ಜನ್ಮಗಳಲ್ಲಿ ನಾನು ಆವಕರ್ಮದ ಸಾಕ್ಷಿ ನನಗೆ ಗುರುತಿಲ್ಲ. ನೀನು ನನಗೆ ಕೃಪಾದೃಷ್ಟಿ ಬೇರೆ, ಪಂಚಡಂಗಿ ವಾಯುಗಂಗಳ ಕಾಶಿಲಿಂಗ ಆಯುಧಗಳ ತದ್ನಿಮಿತಿ ಮಾಡಿ ಕಂಡು ನನಗೆ ಬೋಧಾನ ಸಿಕ್ತಲ್ಲ. ನಾನೆಂಥ ಪುಣ್ಯವಂತ ಅಂಥೇಳಿ ಅವರ ಗುಣಗಾನ ಮಾಡುತ್ತಾ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಎಂಥ ಗುರುವ, ಎಂಥ ಮಹಾತ್ಮ, ಎಂಥ ಸಿದ್ಧಿ ಪುರುಷ. ಬಡತನದಲ್ಲಿ ಮಕ್ಕಳು ತಗೊಂಡು ನೀನು ಎಲ್ಲ ಹಗಲಿರಳು ಕಣ್ಣೀರು ಹಾಕ್ತಾ ಇದೆಯಲ್ಲ. ಆ ದೇವೇಶ ಸಿದ್ಧ ಬೀರೇಶ ಬಂದು ಯಮಗೆ ಒಂದು ಶಸ್ತ್ರವನ್ನು ತಯಾರು ಮಾಡೋದ್ರ ಜೊತೆಗೆ ಇಷ್ಟೆಲ್ಲ ಅನುಗ್ರಹ ಮಾಡಿದ್ದಾನೆ. ಭಗವಂತನ ಆವ ಕಾಲದಲ್ಲಿಯೂ ಮರೆಯಕ್ಕಾಗಲ್ಲ ಅಂತ ಸ್ಮರಣೆ ಮಾಡುತ್ತಾ ಬದುಕಿನಲ್ಲಿ ಸುಖ ಸಂತೋಷವಾಗಿರ್ತಾನೆ. ಮಹಾರಾಜ ಕೇಸು ತನ್ನ ಅನುಯಾಯಿಗಳನ್ನು ಕರೆಸಿ, ದೂತರನ್ನು ಕರೆಸಿ, ಶಿವಸಿದ್ಧ ಬೀರಲಿಂಗೇಶ್ವರರು ಇರುವ ಸ್ಥಾನಕ್ಕೆ ಕಳುಹಿಸಿ ಅವರನ್ನ ಮುಂಗಿ ಪಟ್ಟಣದಲ್ಲಿ ರಾಜಬೀದಿಗಳೊಂದಿಗೆ ಬೀರಲಿಂಗೇಶ್ವರ ಜಗದ್ಗುರು ರೇವಣ ಸಿದ್ಧರನ್ನ
ಬೆಳ್ಳಿಗಿರಿಗೆ ಯಾವ ರೀತಿಯಾಗಿ ಆಗಮನ ಮಾಡಿಕೊಂಡಿದ್ದಾನೆಯೋ ಅದೇ ತತ್ಸ್ವರೂಪದಲ್ಲಿನ ಮುಂಗಿಪಟ್ಟಣದ ಮಹಾರಾಜ ಕೇಸು ಅಪ್ಪ ಬೀರಲಿಂಗೇಶನನ್ನ ನವಬಂಡಿಯ ಮೆರವಣಿಗೆಯೊಂದಿಗೆ ಕುಂಭ ಕಳಸದೊಂದಿಗೆ ಅವರನ್ನ ಆನೆ ಮೇಲೆ ಎಂಬಾರಿಯನ್ನೇರಿಸಿ ಗುಂಡು ಮದ್ದು ಪಟಾಕೆ ಕುಂಭಕಳಸದೊಂದಿಗೆ ರಾಜಸ್ಥಾನಕ್ಕೆ ಆಗಮನ ಮಾಡಿಕೊಂಡು ಶುದ್ಧೋದಕದಿಂದ ಪಾದ ಪೂಜೆಯನ್ನು ಮಾಡಿ ಬಂಗಾರ ಸಿಂಹಾಸನದ ಮೇಲೆ ಶಿವಸಿದ್ಧ ಸದ್ಗುರು ಬೀರಲಿಂಗೇಶನನ್ನ ಕೂಡಿಸಿ ಪಾದಪೂಜೆಯನ್ನು ಮಾಡಿ ಸತಿಪತಿಗಳಿರುವರು ಭಗವಾನ ಬೀರೇಶ್ವರನ ಕೃಪೆಗೆ ಪಾತ್ರರಾಗಿ ದೇವಾದಿದೇವನೇ ಸಮರ್ಥ ಸದ್ಗುರುವೇ ಅವನ ರಾಜನ ಹೆಂಡತಿ ಮಹಾರಾಣಿ ಅಂತಾಳ. ಪ್ರಭುಪಾದರೆ ಅರಮನೆಯೋಳು ಮಾವಿನ ಮರದಲ್ಲಿ ಪಕ್ವವಾದಂಥ ಮಾವಿನ ಹಣ್ಣವನ್ನು ತನ್ನ ಚುಂಚಿನಿಂದ ತಿನ್ನುವ ಗಿಳಿಯ ರಸ ಹೀರುವ ಸುಖ ಅರಮನೆಯೊಳಗೆ ನನಗಿದ್ರೂ ಕೂಡ ಸ್ವಾಮಿ ನನ್ನ ಹಣೆ ಮೇಲಿರತಕ್ಕಂಥ ಸೌಭಾಗ್ಯದ ಶಿರಿ 5 ನತ್ತಿನ ಮೂಗ್ಬಟ್ಟ ಕೊರಳ ಮಾಂಗಲ್ಯ ಹಸಿರು ಬಳೆಗಳು ನಾ ಹಾಕಿದ ಮುತ್ತೈತನದ ಬಿಳಿ ಕಾಲುಂಗುರ ಇವೆಲ್ಲ ಹರಿದು ಹೋಗುವಂತ ಅಸಂಭವದಲ್ಲಿ ಗುರುವಿನ ಗುರುವಾಗಿ ಪರಮ ಗುರುದೇವನಾಗಿ ನಮಗೆ ನಿಮಗೆ ಯಾವ ಸಂಬಂಧ ತಂದೆ? ನೀನೊಂದು ನಾಡದಲ್ಲಿ ಜನಿಸಿದಿ, ನಾವೊಂದು ನಾಡದಲ್ಲಿ ಬದುಕ್ತಾ ಇದ್ದೀವಿ. ಪೂರ್ವ ಜನ್ಮದ ಸುಕೃತ ಪುಣ್ಯದಿಂದ ನಮಗೆ ನಿಮ್ಮ ದರ್ಶನ ಅಲ್ಲದೇನೆ ಇಡೀ ಜಗತ್ತಿನೊಳಗಿರತಕ್ಕಂಥ ಎಲ್ಲ ವೈದ್ಯ ಡಾಕ್ಟರಾದಿಗಳು ಬೇರು ಗಡ್ಡೆ ಗೆಣಸು ರಸ ಮೊದಲುಗಂಡೆಲ್ಲ ಕೊಟ್ಟರು ಕೂಡ ಆ ರೋಗ ಆಶಿ ಆಗಲಿಲ್ಲ ತಂದೆ. ನಿನ್ನ ಕೃಪಾದೃಷ್ಟಿಯಿಂದ ನನ್ನ ಪತಿಗೆ ಮರಳಿ ಪ್ರಾಣದಾನ ಕೊಟ್ಟಿದ್ದೀರಿ. ನನ್ನ ಮಾಂಗಲ್ಯ ಕುಂಕುಮದ ತಿಲಕವನ್ನ ಅನುಗ್ರಹಿಸಿದ್ರಿ ತಂದೆ. ನಿಮ್ಮ ಋಣ ನಾವು ಆವಕಾಲದ ತೀರಿಸಲು ಸಾಧ್ಯವೇನು? ಅಷ್ಟು ಜನ್ಮಗಳು ಎಟ್ಟಿ ಬಂದರೂ ಕೂಡ ನಿಮ್ಮ ಋಣ ತೀರಿಸಲಿಕ್ಕೆ ಸಾಧ್ಯನೇ ಸ್ವಾಮಿ? ಆ ತಾಯಿ ಮಹಾರಾಣಿ ಸದ್ಗುರು ಬೀರಲಿಂಗೇಶನಿಗೆ ಕೃತಜ್ಞತಾಪೂರ್ವಕವಾಗಿ ಅಭಿನಂದನೆಗಳನ್ನು ಸಮರ್ಪಿಸೋರ ಜೊತೆಗೆ ಸಾಷ್ಟಾಂಗ ಎರಗುತ್ತಾ ಇದ್ದಾರೆ. ಬುದ್ಧಿ ಗುರುದೇವರೇ, ತಾವು ಪ್ರಸಾದ ಮಾಡಬೇಕು ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಸ್ವಾಮಿ ಬೀರಲಿಂಗೇಶ್ವರ ಹೇಳ್ತಾನೆ, ಮಹಾರಾಜ್, ನಾನು ಪ್ರಸಾದ ಮಾಡಬೇಕಾಗಿತ್ತು ಅಂತಂದರೆ ಅಡಿಗೆ ಮಾಡುವ ಹೆಣ್ಣು ಮಕ್ಕಳು ಬಿಳಿ ಅರಿವೆಯನ್ನು ಧರಿಸಬೇಕು, ಶುಚಿಯಾಗಬೇಕು. ಮಡಿಯಿಂದ ಅವರು ಆ ನದಿ ಗೋದಾವರಿಗೆ ಹೋಗಿ ಮೀಸಲದ ನೀರು ತಂದವರು ಅಡಿಗೆ ಮಾಡಬೇಕು. ಆ ಬಳಿಕ ನಾನು ಕೂಡ ಸ್ನಾನ ಲಿಂಗಾರ್ಚನ ಲಿಂಗ ಪೂಜೆ ಮಾಡ್ಕೋಬೇಕು. ಪೂಜೆ ಆದ ನಂತರ ಪ್ರಸಾದ ಮಾಡ್ತೀನಿ ಅಂತ ಹೇಳಿದಾಗ ಮಹಾರಾಜ ಕೇಸು ಅಡಿಗೆಯ ತಾಯಿಂದರನ್ನು ಕರೆಸಿಕೊಂಡು ಅವರಿಗೆಲ್ಲ ಗುರುವಿನ ವಿಚಾರ ತಿಳಿಸಿ ಮೀಸಲದ ಎಡಿಯನ್ನ ತಯಾರು ಮಾಡಕ್ಕಾದ್ರೂ ಗುರುವಿಗೆ ಅಭ್ಯಂಗ ಸ್ನಾನ ಮಾಡಿಸ್ತಾರೆ. ಅಭ್ಯಂಗ ಸ್ನಾನ, ಷೋಡೋಪಚಾರದ ಸೇವೆ ಪೂಜೆ ಅಂತ ಕರೀತಿರ್ತಾರೆ. ಗುರು ದೇವ ಮಂದಿರ ದೇವಕೋಣೆಯೊಳಗೆ ಹೋಗಿ ಶಿವಸಿದ್ಧ ಬೀರೇಶ ಲಿಂಗಾರಾಧನ ಲಿಂಗಾರ್ಚನ ಲಿಂಗ ಪೂಜೆ ಮಾಡ್ಕೋತಾನ. ಸ್ವಲ್ಪ ಭೂಪು ಬಾರಸಪ್ಪ,
ಒಂದು ನುಡಿ ಅಂತೀನಿ. ಯಮನೇಶ್ವರಿ ನೀವು ಜರಬೇಡ್ರಿ. ಎಡಗೈಯೊಳಗ ಲಿಂಗವನ್ನು ಹಿಡ್ಕೊಂಡಾನ, ತನ್ನ ದೃಷ್ಟಿಯನ್ನು ಅದರಲ್ಲಿ ನೆಟ್ಟಿದ್ದಾನೆ. ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳಗೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳಗೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳಗೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಗಂಗೆಯ ಮುನಿಯರ ಸಂಗಮದೊಳು ಮಿಲ್ದು, ಗಂಗೆಯ ಮುನೆಯರ ಸಂಗಮದೊಳು ಮಿಲ್ದು, ಗಂಗೆಯ ಮುನಿಯರ ಸಂಗಮದೊಳು ಮಿಲ್ದು, ಶೃಂಗಾರದು ಪರಿಯ, ಶೃಂಗಾರದು ಪರಿಯ, ಶೃಂಗಾರದು ಪರಿಯ ರಂಗಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಓ ವರ ಭಕ್ತಿ ಜಲವ ನೀಡಿ, ವರ ಭಕ್ತಿ ಜಲವ ನೀಡಿ, ಮಜ್ಜನ ಗೈದು ವಿರತಿ ಗಂಧವ ತೀಡಿ, ಕರ್ಣೇಂದ್ರಿಗಳೆಂಬ ಮಿರುಗುವ ಕ್ಷತೆಯನು, ಕರ್ಣೇಂದ್ರಿಯಗಳೆಂಬ ಮಿರುಗುವ ಕ್ಷತೆಯನು, ಕರ್ಣೇಂದ್ರಿಗಳೆಂಬ, ಕರ್ಣೇಂದ್ರಿಗಳೆಂಬ ಮಿರುಗುವ ಕ್ಷತೆಯನು, ಕರ್ಣೇಂದ್ರಿಗಳೆಂಬ, ಕರ್ಣೇಂದ್ರಿಗಳೆಂಬ ಮಿರುಗುವ ಕ್ಷತೆಯನ್ನಿಟ್ಟು ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಏನ್ ನೋಡ್ರಿ ಅದು ಏನ ಸ್ವಲ್ಪ ಬಹಳ ಕೊನೆ ಇದು ನಾ ಹಾಡ್ತಕ್ಕಂಥದ್ರಿ. ಹೊರಗಿನ ಲಿಂಗ ಒಳಗ ಲಿಂಗ ಎರಡು ಏಕಾಕಾರ ಆಗ್ಬೇಕಾಗಿತ್ತಂದ್ರೆ ಅವ್ರು ಹೇಳ್ತಾರೆ, ಒಂದು ಪ್ರಾಣಲಿಂಗ, ಒಂದು ಇಷ್ಟಲಿಂಗ. ಪ್ರಾಣಲಿಂಗ ಇಷ್ಟಲಿಂಗದ ಸಾಮರಸ್ಯ ಆಗ್ಬೇಕ. ಒಳಗೊಂದು ರಸಾದೇವದು, ಆ ರಸ ನಿಮಗೆ ಸಿಕ್ತು ಅಂದ್ರೆ ಹೊರಗೆ ನಿಮಗೆ ಎಂದೂ ಈ ಯಾವ ಅಡಿಗೆನೂ ನಿಮಗೆ ಸಿಹಿ ಹತ್ತಲ್ಲ. ಯೋಗಿಗಳು 12 ವರ್ಷ ಅದರ ಮೇಲೆ ಇರ್ತಿರ್ತಾರೆ. ಒಳಗೊಂದು ಧಾರೆ ಅದ, ಇಲ್ಲಿ
ಕೇಶವ ಮಹಾರಾಜನ ಆಸ್ಥಾನದಲ್ಲಿ ಶಿವಸಿದ್ಧ ಬೀರೇಶ ಲಿಂಗಾರ್ಚನೆ ಮಾಡಿಕೊಳ್ತೈತಿ. ಲಿಂಗ ಪೂಜಾ ಮುಗೀತು. ಲಿಂಗದ ಉದಕವನ್ನ ಲಿಂಗೋದಕವನ್ನ ಲಿಂಗ ಪೂಜೆ ಮಾಡಾಗ 3 ಪ್ರಕಾರ ತೀರ್ಥದವ್ರಿ. ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ. ಇವು ಎಷ್ಟು ಸಮರ್ಥದವಂತಂದ್ರೆ ಗಂಗಾ ಯಮನ ಸರಸ್ವತಿ 3 ನದಿಗಳಿಗೆ ಮಿಕ್ಕಿದ ತೀರ್ಥ ಇದು. ಅಂತ ಸಾಮರ್ಥ್ಯ ತೀರ್ಥವನ್ನು ಗುರುಬೀರಲಿಂಗೇಶ್ವರ ಅದನ್ನು ಸ್ವೀಕರಿಸಿದ. ಲಿಂಗ ಪೂಜಾ ಮುಗೀತು. ಆ ಬಳಿಕ ಬಂಗಾರದ ಮಣಿಯನ್ನ ಹಾಕಿ ಬೆಳ್ಳಿ ತಾಟಿನೋಳು ಬಂಗಾರದ ತಂಬಿಗೆ ಒಳಗೆ ಪಂಚಾಮೃತ ಭೋಜನ ಬಡಿಸಿ ಗುರುವಿಗೆ ಎಡೆಯನ್ನ ಉಣಿಸಿ ಸಾಷ್ಟಾಂಗ ಹಾಕಿ ಗುರುದಕ್ಷಿಣ ಕೊಟ್ಟು ಸದ್ಗುರುವಿನ ಕೃಪೆಗೆ ಪಾತ್ರರಾಗುತ್ತಾರೆ. ತಂದೆಯೇ, ನೀವು ಮಾಡಿದ ಮಹತ್ವಪಕಾರವನ್ನ ನಾನು ಈಗಷ್ಟೇ ಅಲ್ಲ, ಆ ಶಿವನು ನಮಗೆ 1000 ಜನ್ಮ ಕೊಡಲಿ, ಕೋಟಿ ಜನ್ಮ ಕೊಟ್ಟರು ಕೂಡ ಸದಾ ನಿನ್ನ ಸ್ಮರಣೆಯಲ್ಲೇ ನಾನು ಬದುಕ್ತಾ ಇದ್ದೀನಿ ಸ್ವಾಮಿ ಅಂತ ಬೀರದೇವರ ಶ್ರೀಪಾದಕ್ಕೆ ಎರಗಿ ಕೇಶವ ಮಹಾರಾಜ ಗುರು ಶಿವಸಿದ್ಧ ಬೀರೇಶನಿಗೆ ಕೇಳ್ತಾ ಇದ್ದಾನೆ, ಅಪ್ಪ, ತಾವು ಆ ಮಹಾನ ದುಷ್ಟ ದುರುಳರಾಗಿರ್ತಕ್ಕಂಥ ರಕ್ಕಸರನ್ನು ಸಂಹಾರ ಮಾಡುವ ಸಲುವಾಗಿ ಸಂಚಾರಿಯಾಗಿ ಹೊರಟಿದ್ರಲ್ಲ, ನಿಮ್ಗೆ ದಾರಿಯಲ್ಲಿ ಏನೇನು ಉಪಚಾರಗಳು ಬೇಕು ಹೇಳಿ ಸ್ವಾಮಿ. ಹಳ್ಳಿಯಿಂದ ಈಗ ಹೆಣ್ಮಕ್ಳು ಬಂದಿದ್ದಾರೆ, ಸ್ವಲ್ಪ ಜಾಗ ಕೊಡ್ರಿ ಅವರಿಗೆ. ಅಲ್ಲೇ ಈ ಕಡೆ ಬರ್ರಿ, ಅವ ತಾಯಿಂದ್ರ ಶಾಲಿ ಕಡೆ ಬನ್ರಿ. ಈ ಕಡೆ ಇನ್ನೊಂದು ಸ್ವಲ್ಪ ಕರ್ಕೂರಿ, ಈ ಕಡೆ ಜಾಗ ಐತಿ. ಯವ್ವ ಅಲ್ಲ ಸೇರಿಬೇಡ್ರಿ ಗತ್ಲಾಗ. ಯವ್ವ ಈ ಕಡೆ ನೋಡ್ರಿ, ನನ್ನ ಕಡೆ ಬಾಗ್ಲಾಗ ನಿಂತವ್ರು. ಈ ಕಡೆ ಬರೀ ಜಾಗ ಐತಿ ಇಲ್ಲಿ. ಹಲಿಗೆ ಡೋಳ ಬಡದ್ರು ಹೇಳೋದು ಕೇಳಂಗಿಲ್ರಿ ಅವರು. ಬರ್ರಿ ಈ ಕಡೆ ಬರ್ರಿ. ಜಯ ಮಂಗಲಂ ಜಯ ನಮಃ. ಆ ಬಳಿಕ ಬೀರದೇವರು ಮಹಾರಾಜನಿಗೆ ಆಶೀರ್ವದಿಸಿ ತಮ್ಮ ಪ್ರಯಾಣವನ್ನ ಅಕ್ಕಮಾಯವರ ಜೊತೆಗೂಡಿಕೊಂಡು ಔರಂಗಾಬಾದ ಜಿಲ್ಲೆಯ ಗೋದಾವರಿ ನದಿ ತೀರದ ಪಟ್ಟಣ ಮುಂಗಿ ಪಟ್ಟಣವನ್ನು ಬಿಟ್ಟು ತಾನು ಸಂಚಾರಿಯಾಗಿ ಈಗಿನ ಕನ್ನಡ ನಾಡಿನ ವಿಜಯಪುರ ಜಿಲ್ಲೆಯೊಳಗೆ ತಮ್ಮ ದಿವ್ಯಾದಪ್ಪರಣೆಯನ್ನು ಮಾಡುತ್ತಾ ಇದ್ದಾರೆ. ಆ ಭೂಮಿಗೆ ಮೊದಲನೇ ಹೆಸರು ನಾಗರಿಕೆರೆ ಅಂತ ಇದೆ. ವಿಜಯಪುರ ಜಿಲ್ಲೆಯೊಳಗ ನಾಗರಿಕೆರೆ ಅಂತಿದೆ. ಅಕ್ಕಮಾಯವ್ವ ಬೀರದೇವರ ಪಂಚಡಂಗಿ ವಾಯು ಗಂಗಾಳ್. ಇನ್ನೊಂದೇನಪ್ಪ ಬಸವಣ್ಣ? ವಾ 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 ರುಮ್ ಚೂರಿಯ ತಂಡ್ರಿ.
ಕುಯ್ಯದ್ ನೋಡೇನ್ರಿ ಅವ ಹಾಕೋದು. ಕಾಶಿಲಿಂಗ ತಗೊಂಡು ನಾಗರದ ಕೆರೆ ಹತ್ರ ಬಂದು ಅಕ್ಕ ಮಾಯಕ್ಕಳಿಗೆ ಹೇಳ್ತಾ ಇದ್ದಾನೆ, ಶಿವಸಿದ್ಧ ಗುರು ಬೀರಲಿಂಗೇಶ, ಅಕ್ಕ, ಈ ದಟ್ಟವಾದ ಅರಣ್ಯದಲ್ಲಿ, ನಿರ್ಜಲ ಪ್ರದೇಶದಲ್ಲಿ ಹೆಮ್ಮರವಾಗಿ ಬೆಳೆದಿದೆಯಲ್ಲ ಈ ನಾಗರ ಮರ, ಇದನ್ನ ಮ್ಯಾಲ ಹತ್ತಿ ನಾ ನಾಡಿನ ಹೊಲಬು ನೋಡ್ತೀನಿ ಅಂತ. ಸಿದ್ಧ ಬೀರೇಶ ನಾಗರ ಮರವನ್ನೇರಿ ಭೂಮಂಡಲದ 4 ದಿಕ್ಕು ಸೋಸಿ ನೋಡ್ದ. ನಮ್ಮ ಹೇಳಿಕೆಯವರು ಹೇಳ್ತಿರ್ತಾರೆ, ಕೇಳಿರ್ಬೇಕು ನೀವು. 4 ದಿಕ್ಕ, 4 ಸೀಮೆ ನೋಡರದಾಗ ಒಂದು ದಿಕ್ಕ ಅಲ್ಲೋಲ್ ಕಲ್ಲಲು ಆಯಿತು. ಒಂದು ದಿಕ್ಕಿಗೆ ಇದಮೈರಂಡಿ ಹವಳಿ ಅದತ್ತು. ಯಪ್ಪ ಗವೈಗಳಿದು ಹೇಳಿಕೆ ಇರಿದು, ನಾ ಹೇಳಕತ್ತಿಲ್ಲ, ಹೇಳೋರ್ದು ಹೇಳಕತ್ತೀನಿ. ಯಮನೀಶ್ ಕುಮಾರ್ ಅವ್ರು ನನಗ ದೇವ್ರು ಬಂದೈತೇನೆ ಅಲ್ಲಕತ್ತಾರ ಅವರು. ಬಂಧುಗಳೇ, ಇವಕ್ಕೆ ನುಡಿ ಅಂತಾರೆ, ಹೇಳಿಕೆ ಅಂತಾರೆ. ಇವು ಮೇಲೆ ಮೇಲೆ ಮಾತಾಡೋವಲ್ಲ, ವರ್ಷಕ್ಕೊಮ್ಮ 6 ತಿಂಗಳಿಗೊಮ್ಮೆ ಹಿಂಗೆ ಹೇಳ್ತಾರ ಅವರು. ಹಾಗೆ ಬೀರಲಿಂಗೇಶ್ವರ ನಾಗರ ಮರವನ್ನ ಏರಿ 4 ದಿಕ್ಕಿಗೆ ತನ್ನ ದಿವ್ಯ ದೃಷ್ಟಿಯನ್ನ ನೋಡ್ತಕ್ಕಂಥ ಸಮಯದಲ್ಲಿ 3 ದಿಕ್ಕುಗಳೆಲ್ಲ ಸಮೃದ್ಧಿ, ಹೈನು, ಸಂಪತ್ತು, ಸಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಗಳಿಂದ 3 ದಿಕ್ಕ 3 ಭೂಮಿ ಎಲ್ಲ ಜೋಗುಳ ಹಾಡುತ್ತಿದ್ದೀವಂತ ಜಂಬಿಗಿ ಜಮಖಂಡಿ ನಾಡಿನೊಳಗ ಶಿಹಾಳ ಬಿದ್ದಿತ್ತಂತ. ಶಿಹಾಳ ಅಂದ್ರೆ ಬರ, ಹಾಳ. ಯಾಕೆ ಹಂಗೆ ಬಿದ್ದಿತ್ತು ಅಂತಂದ್ರೆ ಆ ನಾಡಿನೊಳಗ ಅಂಥವನೇ ಇದ್ದ ಅಲ್ಲಿ, ರಾಕ್ಷಸ ಕೋಣಾಸುರ. ಕ್ವಾಣೇಶ್ವರ ದೈತ್ಯ ಅಂತ ನಮ್ಮವ್ರು ಕರೀತಾರೆ, ಶುದ್ಧ ಕನ್ನಡದಲ್ಲಿ ಕೋಣಾಸುರ. ಎಮ್ಮಿ ಗುಡ್ಡದ ಯಮಾಯಿ ಮಗ ಅಂತ್ರಿ ಅವ. ಎಮ್ಮಿ ಗುಡ್ಡ ಇಲ್ಲೇ ರಾಯಚೂರು ಜಿಲ್ಲೆದೊಳಗದ, ಈ ಕಡೆ ನಿಮ್ಮ ಕರ್ನಾಟಕದ ಆಯ್ತು. ಎಲ್ರಿ ಗಂಗಾವತಿ ಹತ್ರ ಐತತ್ ನೋಡ್ರಿ. ಇಲ್ಲಿ ಹಡ್ದಿದ್ಲ ಮಗನಕ್ಕಿ, ಅಲ್ಲಿಗೆ ಹೋಗ್ಯಾನ್ರಿ ಅವ ಪುಣ್ಯಾತಮ. ದೇವಿ ಪುರಾಣದಲ್ಲಿ ಮಹಿಷಾಸುರನು ಹಂಗ ಹುಟ್ಟ್ಯಾನ. ಮಹಿಷ ಅಂದ್ರೆ ಎಮ್ಮಿ, ಸುರ ಅಂದ್ರೆ ಆಕಿನ ಮಗ. ಹ್ಯಾಂಗ ಹುಟ್ಟದ್ರಿ ಅಂತ ಕೇಳ್ಬೋದು ನೀವು. ಸ್ವಲ್ಪ ಕೇಳಿ ನಾ ಹೇಳ್ತೀನಿ. ಮಕ್ಕಳು ಚಲೋ ಕೆಟ್ಟದ್ದು ಹುಟ್ಟಬೇಕಾದ್ರೆ ನಾ ಹಡೆಯವರಲ್ಲೇ ಅದು ಮಹತ್ವ. ನೀವು ಯಾವ ಡಾಕ್ಟ್ರ್ ಕೇಳಬೇಡ್ರಿ, ದೇವ್ರು ಕೇಳಬೇಡ್ರಿ, ಜನರಿಗೆ ಕೇಳಬೇಡ್ರಿ. ಮೊದಲು ಕಲೀರಿ ಸಂಸಾರ ಹ್ಯಾಂಗೆ ಮಾಡಬೇಕು ಅನ್ನೋದು. ಕೈವಲ್ಯ ನವನಿತ ಅಂತ ಗ್ರಂಥದ ಓದ್ರಿ, ಹೇಳ್ತಾನೆ ಗುರು. ಅದ್ರಾಗ ಚೆನ್ನಾಗಿ ಮಕ್ಕಳು ಸತ್ಸಂತತಿ ಅಂತ ಕರೀತಾರ. ಒಳ್ಳೆ ಸಂತತಿ ಏನ್ ಮಾಡ್ತೀರಿ? ಒಬ್ಬ ಪೂರ್ವದಲ್ಲಿ ಧನುವಂತ ಬ್ರಾಹ್ಮಣ ಇದ್ದಂತ. ಧನುವಿನ ಮಗ ರಂಭ ಅಂತೇಳಿದ್ದಂತ. ಸಕಲ ಜೀವಿಗಳಲ್ಲಿ ಪರಮಾತ್ಮ ಕಾಮ ತುಂಬಿದಾನೆ. ಎಲ್ಲಾ ಜೀವಿಗಳು ನಿದ್ರಾ ಮೈಥುನದೊಳಗೆ ಇರ್ತಿರ್ತಾವೆ. ಆ ರಂಭ ಏನ್ ಮಾಡಿದ್ರಿ, ಒಂದು ಸಲ ನೀರಿನೊಳಗ ಕುತ್ತುಕೊಂಡ ಎಮ್ಮಿ, ನೀರಾಗಿ ಬೀಳ್ತಾವಲ್ಲ ಎಮ್ಗಳು, ನೀರಾಗಿಂದ ಎದ್ದು ಹೊಂಟಿತ್ತಂತ್ರಿ. ಅದು ಎದ್ದು ಹೋಗಾಗಿ ರಂಭ ನಾವೇನಿದ್ದಲ್ಲ ಎಮ್ಮಿಗೆ ನೋಡ್ದ. ಎಮ್ಮಿ ಕೆಚ್ಚಲು ನೋಡಿ ನೀವು ಹುಚ್ಚು ಹಿಡಿತಂತ. ತಲೆಗಿಟ್ಟುಗೋರಿ, ಬಹಳ ಚಲೋ ಮಾತು. ಎಮ್ಮಿನ ಕೂಡಿಬಿಟ್ಟ, ಎಮ್ಮಿ ಜೊತೆ ಭೂ ಕೊಟ್ಟ. ಎಮ್ಮಿ ಈ ರಾಕ್ಷಸನ ತಾಪ ತಾಳರ್ದಕ್ಕಾಗಿ ಬೆಂಕಿಯಾಗ ಹಾರಿತು. ಆ ಬೆಂಕಿಯಾಗಿಂದ ಇವ ಮಹಿಷಾಸುರ ಹೊರಗೆ ಬಂದ ಹುಟ್ಟಿ.
ರಾವಣ ಕುಂಭಕರ್ಣ ಶೂರ್ಪನಖಿ ಹುಟ್ಟಲಿಕ್ಕೂ ಇದೇ ಕಾರಣ ಅದ ರೀ. ಅವ್ರ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ವಿಭೀಷಣ ಮಾತ್ರ ಹಂಗಾಗಲಿಲ್ಲ. ಇವರು 3 ಜನ ಯಾಕೆ ಹಿಂಗಾದರು ಅಂದ್ರೆ, ಲಂಕಾಧಿಪತಿ ರಾವಣನ ತಂದೆಯಾಗಿರ್ತಕ್ಕಂಥ ವಿಶ್ರವಸ್ಸು ಬ್ರಾಹ್ಮಣ, ಅವನ ಹೆಂಡತಿ ಗವೈಗಳ. ರಾವಣ ತಾಯಿ ಹೆಸರೇನು ಗೊತ್ತದೇನ್ರಿ? ಮುತ್ತೆ ಸ್ವಲ್ಪ ಅಂಜಂಜಿ ಹೇಳಕತ್ತಾರ. ಕೈಕಶಿ. ಕೈಕೆ ದಶರಥನ ಹೆಂಡತಿ ಕೈಕಶಿ ವಿಶ್ರವಸುನ ಹೆಂಡತಿ. ಅವ ತ್ರಿಕಾಲ ಪೂಜಾನಿಷ್ಠ. ಯಾರ್ರೀ? ರಾವಣನಪ್ಪ. 3 ಸಲ ಸ್ನಾನ 3 ಸಲ ಪೂಜೆ ಮಾಡ್ಕೋತಿದ್ದಂತವ. ಮೊನ್ನೆ 12 ಗಂಟೆಗೆ ಸ್ನಾನ ಮಾಡಿ ಧ್ಯಾನಾಸಕ್ತನಾಗಿ ಕೂತ್ಕೊಂಡಿದ್ದ ಪದ್ಮಾಸನ ಹಾಕ್ಕೊಂಡು ಆಕೆ ಅವನ ಹೆಂಡತಿ ಇದ್ದಳಲ್ಲ ಕೈಕಶಿ ಬಂದವನಿಗೆ ನೋಡಿದ್ಲು. ಪೂಜಾ ಕೂತಾಗ ಗಂಡನ ಮೇಲೆ ವಿರಹ ಆತಂತ. ಹಗಲ್ರಿ ಇದು, 12 ಗಂಟೆ. ಹಾಗೆಯೇ ಹಂಗ ಹೋಗಿ ಗಂಡನ ಮುಟ್ಟಿದ್ಲಂತ. ಸಮಾಧಿಯೊಳಗಿದ್ದ ಹೆಣ್ಮಕ್ಕಳ ಕೈ ಎತ್ತದ ಕೂಡಲೇ ಸಮಾಧಿ ಭಂಗ ಆತು. ಕಣ್ಬಿಟ್ಟು ನೋಡ್ತಾನೆ. ಕೈಕಶಿ? ಹೌದು ಸ್ವಾಮಿ. ಅಲ್ಲೇ ನಾ ದೇವ್ರ ಧ್ಯಾನ ಮಾಡಕತ್ತಿದ್ನೆಲ್ಲ, ಯಾಕೆ ಮುಟ್ಟಿದಿ? ಇಲ್ಲ ಸ್ವಾಮಿ, ನನ್ನಲ್ಲಿ ಕಾಮಾಂಕುರಾಗಿದೆ, ನೀನು ನನ್ನ ಒರೆಸ್ಬೇಕು, ಪ್ರೀತಿಸ್ಬೇಕು ನನಗೆ. ಬುದ್ಧಿಗೇಡಿ, ಹಗಲು ಟೈಮ ಇದು ಮನುಷ್ಯರ ಕೂಡು ಧರ್ಮ ಅಲ್ಲ, ಪಶುಪಕ್ಷಿ ಪ್ರಾಣಿಗಳ ವ್ಯವಹಾರ. ನಮಗೆ ವೇದ ಉಪನಿಷತ್ತ ಶಾಸ್ತ್ರ ಪುರಾಣ ಎಲ್ಲ ಭಗವಂತ ಮಾಡಿಕೊಟ್ಟಿದ್ದಾನೆ. ಇದೆಲ್ಲ ಮೀರಿದಂಗ ಆತಲ್ಲ. ಅದಕ್ಕೆ ದಯವಿಟ್ಟು ಸರಿ ದೂರಂದ. ಏನು ಮಾಡ್ಬೇಕು ಪಾಪ, ಬಹಳ ಬಿಸಿಯಾಗಿದ್ಲಕ್ಕಿ ಕೇಳಿಲ್ಲ. ಬಲಾತ್ಕಾರವಾಗಿ ಗಂಡನ ಮೇಲೆ ತೆಕ್ಕಿ ಬಡ್ಕೊಂಡ್ಳು. ಇನ್ನೇನು ಮಾಡಬೇಕು? ಸಮಯದಿಂದ ಕಿತ್ತಿ ಎದ್ದ, ಭೋಗ ಕೊಟ್ಟ. ಕಾಮತೃಪ್ತಿಯಾದ ಬಳಿಕ ಈಕಿನ ತಲೆಯಾಗ ಹೊಳಿತ್ರಿ, ನಾ ಎಂಥ ತಪ್ಪು ಕೆಲಸ ಮಾಡಿದೆ ಅಂತ. ಕೆಲಸ ಮಾಡಾಗ ಯಾರಿಗೆ ಅರಿವು ಇರಂಗಿಲ್ರಿ, ಆದ ಬಳಿಕ ಅರಿವು ಆಗ್ತದೆ. ಏನು ಮಾಡೋದು? ಗಂಡಗಂದ್ಲಕ್ಕಿ, ಸ್ವಾಮಿ ನಾ ಮಹಾ ತಪ್ಪು ಮಾಡಿದೆ, ಮಹಾ ಮೂರ್ಖಳು. ನೀವು ಭಗವತ್ ಸೇವೆ ಪೂಜಾ ಇದ್ರೊಳಗೆ ನಾನು ಬಂದು ಮುಟ್ಟಿದ್ನಿಲ್ಲ. ಇದೇ ಏನಾದರೂ ಗರ್ಭ ನಿಂತು ಅಂದ್ರೆ ಇದು ಗರ್ಭಸ್ಥಿತಿ ಹೇಗೆ ಅಂದ್ಲು. ವಿಶ್ರವಸು ಹೇಳ್ತಾನೆ, ಕೈಕಶಿ, ಈ ಗರ್ಭ ನಿನಗೆ ಖಾಯಂ ಆಯ್ತಂದ್ರೆ ಮಧ್ಯಾಹ್ನದಾಗ ದೀಪ ಆರ್ಸ ಮಗ ಹುಡುತನತೆ ತಿಳ್ಕೊ. ಧರ್ಮಕ್ಕೆ ವಿರೋಧ ಇದು. ಇಷ್ಟೇ, ಮತ್ತೇನಿಲ್ಲ. ಅಂದ ಕೂಡಲೇ ಪಶ್ಚಾತ್ತಾಪ ಆಯ್ತಕ್ಕಿಗೆ. ಆತ ದಿಮಿತ್ಯವಾಗಿ ನೆನೆ ರಾವಣ ಹುಟ್ಟಬೇಕಾಯಿತು. ಮುಂದೆ ಗಂಡಗೂ ಪ್ರಾರ್ಥನಾ ಮಾಡಿದ್ಲಕ್ಕೆ, ಹೇ ಪತಿದೇವ, ಎನ್ನ ಪ್ರಾಣದಾತ ಮೋಕ್ಷದಾತ, ನೀನೇ ಒಳ್ಳೆ ಮಗ ಹಡಿಬೇಕಂದ್ರೆ ಏನ್ ಮಾಡಲಿ ಅಂತ ಕೇಳಿದ್ಲು. ತಪಸ್ಸು ಮಾಡಂತ. ಮಾಡ್ತೀನಿ ಸ್ವಾಮಿ ಅಂತಲು. ತಪಸ್ಸಂದ್ರೆ ಎಂಥ ದೇವ? ಈ ಅಪ್ಪಗಳು ಸಂಡಾಸ್ಗೆ ಹೋಗಿ ಮನೆಗೆ ಬಂದ್ರಂದ್ರೆ ನೀರು ಹಾಕಂತ ಹೆಂಡತಿ ಕರಿಬಾರದಂತ್ರಿ. ಅವ ಭಾಳ ಸೂಕ್ಷ್ಮದ್ರಿ ಗೃಹಸ್ಥ ಜೀವಂದು. ಅಷ್ಟು ನೀವು ಅಭ್ಯಾಸ ಮಾಡಿಲ್ಲ. ಗಂಡ ಬೈರ್ದಿಶಕ್ಕೆ ಹೋಗಿ ಮನೆಗೆ ಬಂದ ಅಂತಂದ್ರೆ ಅವನ ದಾರಿ ಕೈ ಕೂತು ಬಾಗಲಾಗ ನಿಂದಿರ್ಬೇಕಂತ. ಅವ ಕೈ ಚಾಚೋದ್ರೊಳಗೆ ನೀರು ಹಾಕಬೇಕಂತ. ಇದು ಸತಿ ಧರ್ಮ. ಹಂಗ ವಿಶ್ರವಸು ಒಂದ್ಸಲ ಸಂಡಾಸ್ಗೆ ಹೋದಂತ್ರಿ. ಬೆಳಗ್ಗೆ ಎದ್ದು ಬೈರ್ದಿಶಕ್ಕೆ ಹೋದ. ಸ್ವಲ್ಪ ಚಲೋರು ದೂರ ಹೋಗ್ತಿರ್ತಾರ, ತಡಿಲಾರ್ದವ್ರು ಅಲ್ಲೇ ಹೇಳ್ತಾರೆ ಮನೆ ಹಿಂದೆ, ಅವ್ರ ಹೆಣ ಎತ್ತಲಿ. ಎಲ್ಲ ತಡ್ಕೊಳ್ಳುವಂತ ಸಾಮರ್ಥ್ಯ ಇರ್ಬೇಕು ಮನುಷ್ಯ. ನಾ ಮ್ಯಾಲ್ ಕೂತೀನಿ, ಈಗ ನನಗೇನು ಇಲ್ಲ ಅಂತ್ರಿ ಏನ? ಎಲ್ಲ ಅದ, ಹಸು ಅದ, ತ್ರಸೆ ಅದ, ಎಲ್ಲ ಅದ, ಮೂತ್ರದ ವಿಸರ್ಜನೆ ಎಲ್ಲ ಅದ.
ಆದ್ರೆ ತಡ್ಕೊಳ್ಳುವಂಥ ಶಕ್ತಿ ಅದ. ನಿಮ್ಗೆ ತಡ್ಕೊಳ್ಳಲ್ಲ, ಎದ್ದೆದ್ದು ಹೋಗ್ತೀರಿ ಮತ್ತೇನು. ಈ ಸಭಕ್ಕೆ ಎಷ್ಟು ಭಂಗ ಆದಿತ್ತು, ಅಪಮಾನ ಆದಿತ್ತು ನಾವು ಹಿಂಗೆ ಹೋದ್ರೆ ಅನ್ನೋದು ನಿಮಗೆ ಸಂಸ್ಕಾರ ಇಲ್ಲ. ನಾವು ಏನು ತಿಳ್ಕೊಂಡಿದ್ದು, ಮಕ್ಕಳು ಬೇಕಾದಾಗ ಹೋಗ್ಲಿ, ಬೇಕಾದಾಗ ಬರಲಿ ಅಂತ ಇವತ್ತೇ ನೋಡಬೇಕು. ವಿಷಯ ನಡೆದಿತ್ತು. ಬೈರ್ದೇಶಕ್ಕೆ ಹೋದ್ರಿ ಅವ. ಈಕೆ ಅಮ್ಮ ರಾವಣನ ತಾಯಿ ಕೈಕಶಿಯು ಗಂಡ ಹೊರಗಡೆ ಹೋಗಿದ್ದ ಕೂಡ್ಲನ ಅವನ ಕೈಗೆ ನೀರು ಹಾಕಬೇಕಂತ ತಂಬಿಗೆ ತಗೊಂಡು ಬಂದು ಬಗಲಾಗಿ ನಿಂತಳಂತ್ರಿ, ತಲಬಾಕಲ್ದೊಳಗೆ. ದೊಡ್ಡ ಬಾಗಿಲಿರ್ತಾವಲ್ಲ ಮನೆ. ಅವ ಹೋದವ ಪುಣ್ಯಾತ್ಮ, ಅವನಿಗೆ ಏನಾಯ್ತ್ರಿ, ಸಂಡಸ್ಕ್ ಹೋಗ್ಲಿಲ್ರಿ ಅವ. ಚಲೋ ಆಲದ ಮರ ನೋಡ್ದ, ಒಯ್ದು ತೆಂಬಿಗೆ ಅಲ್ಲೇ ಇಟ್ಟ, ಪರಮಾತ್ಮನ ಧ್ಯಾನ ಮಾಡ್ಕೊತ ಕೂತ. ಸಂಡಸ್ಕ್ ಕೂಡ್ಲಿಲ್ರಿ ಅವ. ಸಂಡಸ್ಕ್ ಹೋಗಿದ್ದ, ಆದ್ರೆ ಸಂಡಸ್ ಕೂಡ್ಲಿಲ್ಲ. ಅಲ್ಲೇ ಕಣ್ಣು ಮುಚ್ಚಿ ಕೂತ್ರಿ. ಎಷ್ಟು ವರ್ಷ ಕೂತ್ಕೊಂಡ ಅಂದ್ರೆ ಅವನ ತಲೆ ಮ್ಯಾಗಿರ್ತಕ್ಕಂಥ ಕೂದಲುಗಳೆಲ್ಲ ಬೆಳೆದು ಭೂಮಿಯಾಗ ಹೋಗಿವಂತ. ಕೈಗಳ ಉಗುರುಗಳೆಲ್ಲ ಶಿಂಬಿಗಟ್ಟಿದ್ದು ಅಂತ. ಅವನ ಜಡ್ಯಾಗ ಗೀಜಗದ ಹಕ್ಕಿ ಪಕ್ಷಿ ಮನಿ ಮಾಡಿತಂತ. ಹಗಲತ್ತಿನೊಳಗೆ ಮೈಲಿಕ್ಕೆ ಹೋಗಿವಂತಿರಿ ಎರಡು ಶೀತ್ನಿ ಹೊಲಕ್ಕೆ. ಕಾಳಗಳು ತಿಂಡು ಬರಾಗ ಈಗ ಅವಗಡ ಮಳಿಗಳಂತ ಬರ್ತಾವಲ್ರಿ ಕಾಲಿಲ್ದೇನೆ. ಅಂಥ ಗುಡುಗು ಸಿಡಿಲಿನ ಅರಬಟ್ ನಡೀತ್ರಿ. ಹೆಣ್ಣುಗುಬ್ಬಿ ಬಂದು ಗೂಡು ಸೇರ್ತು. ಗಂಡು ಗುಬ್ಬಿ ಹೆದರಿ ಹೊತ್ತು ಮುಳುಗ್ತಾ ಇತ್ರಿ. ಸಮಯದೊಳಗೆ ಒಂದು ಹಳೆ ಗಿಡದ ಪಟ್ಟೊರಿ ಒಳಗೆ, ಗೊತ್ತಾಗ್ತದ್ರಿ ನಾ ಹೇಳುದು, ಹಳೆ ಗಿಡದೊಳಗೆ ಒಂದೊಂದು ಬೋಕ್ ಇರ್ತಾವಲ್ಲ, ಕಟ್ಟಿಗೆ ಒಳಗೆ ಬೋಕ, ಅದರಾಗ ಹೋಗಿದ್ದು ಅಡಿಗೆ ಕುತ್ಕೋತು. ಇದೆಲ್ಲ ಕಮ್ಮಾದ ಕೂಡಲೇ ಹೋಗ್ಬೇಕಂತ. ಇದು ಹೆಣ್ಣು ಗುಬ್ಬಿ ಬಂದು ಮನಿ ಸೇರ್ತು. ಇವ ಏನು ಕೂತಿದ್ದಲ್ಲ ತಪಸ್ಸಿಗೆ, ಇವನ್ ಜಡ್ಯಾಗ ಗೀಜಗ ಮನಿ ಕಟ್ಟಿತ್ತು. ಬಂದು ಸೇರ್ಕೋತು. ಅದು ಬೆಳಗ್ಗೆ ಮುಂಜಾನೆ ಎದ್ದು ಗಂಡು ಗುಬ್ಬಿ ಬಂತು. ಹೆಣ್ಣು ಗುಬ್ಬಿ ಗಂಡು ಗುಬ್ಬಿಗೆ ರಿಕ್ವೆಸ್ಟ್ ಮಾಡ್ತ, ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ದಿ ಅಂತ ಕೇಳ್ತು. ಅಲ್ಲ, ಮೈಲಿಕ್ಕೆ ಹೋಗಿದ್ದೀವಲ್ಲ. ಯಬ್ಬ, ಹೊತ್ತು ಮುಳುಗೋ ಸಮಯದೊಳಗೆ ಏನು ಅರ್ಬಟ, ಗುಡುಗು ಸಿಡಲು ಮಿಂಚಿನ ಅರ್ಬಟ್ ನೋಡಿ ಭಯ ಮಾಡಿ ನನಗೇನು ಅದರೊಳಗೆ ಹಾರಕ್ಕಾಗಲಿಲ್ಲ. ನಾನೊಂದು ಗಿಡದ ಪಟ್ಟೊಳಗೆ ಕೂತ್ಕೊಂಡಿದ್ದೆ, ಈಗ ಬಂದೆ ಅಂತ ಹೇಳ್ತು. ಅಂಥ ಗುಡುಗು ಸಿಡಿಲಿನ ಅರ್ಬಟ್ನೊಳಗೆ ಕಲ್ಲು ಸುರಿದಂಗೆ ಮಳಿ ಸುರ್ತಿತ್ತು. ನಾನು ಬಂದೆ, ನೀನು ಯಾಕೆ ಬರಲಿಲ್ಲ, ಮತ್ತೆಲ್ಲಿ ಹೋಗಿದ್ದಿ? ಹಿಂಗೆ ಕೇಳಕತ್ರಿ. ಇವೆರಡೂ ಜಗಳಾಡೋದು. ಇವ ತಪಸ್ಸು ಕೂತವನಿಗೆ ಹೆಸರಾತು. ವೃತ್ತಿಯಿಂದ ಹೊರಗೆ ಬಂದಿದ್ದ. ಇವೆರಡು ಜಗಳಕತ್ತಿದ್ದು ನೋಡಿದವ. ನಿನ್ನೆ ಒಂದು ರಾತ್ರಿನ ಲೇಟ್ ಮಾಡಿ ಬಂದ್ರೆ ಈ ಹೆಣ್ಣು ಗುಬ್ಬಿ ಗಂಡು ಗುಬ್ಬಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಲಿಕ್ಕತ್ತದ. ನಾ ಎಷ್ಟು ದಿನ ಆಯ್ತು ಬಂದಂತ ನಮ್ಮ ಪುಣ್ಯಾತ್ಮ ಶವಸ್ ಮಾಡಿ ಎದ್ದ. ಗೀಜಗ ಕೂಡ ಹರಿದೋಗದ. ನೋಡ್ತಾನ, ತನ್ನ ಶರೀರ ತನಗ ಖಬರಿಲ್ಲ. ಎಲಿಬಿನ ಹಂದ್ರೊಳದಾದ. ಅವಾಗ ಇವ ಅಂತಾನ, ನಾ ಬಂದಿಷ್ಟು ದಿವಸ ಆಯ್ತಂದ ಬಳಿಕ ನಾನು ಹೆಂಡತಿ ಏನು ಮಾಡಕ್ಕತ್ತೇಳ ಮನ್ಯಾಗ ಅಂತ. 12 ವರ್ಷ ಆಗಿತ್ರಿ ಅವ ಕೂತುದು, ಸಂಡಾಸ್ ಕೂತುದು. ಮನೆಗೆ ಬರ್ತಾ ಇದ್ದಾನ. ಕರಿಯಪ್ಪ ತಾತನವರ ಶಾಲೆ ಬಾಗಿಲ್ದಂಗೆ ಮನಿ ಇತ್ತು. ಬಾಗಲ ನೋಡ್ದ. ಆ ಬಾಗಿಲ್ದೊಳಗೆ ಕಿನೋ ಅವನು ಹೆಂಡತಿ ಆ ಬಾಗಿಲಿಗೆ ಹಿಂಗೆ ತಲೆ ಹೆಚ್ಚಿ ಕಣ್ಣು ಮುಚ್ಚಿ ಕೈಯಾಗಿ ತೆಂಬಿಗೆ ಹಿಡ್ಕೊಂಡು ಅಲ್ಲೇ ನಿಂತಿದ್ಲಂತ. ಸುಮ್ ಚಪ್ಪಳಿ ಹೊಡಿಬೇಡ್ರಿ, ಹಿಂಗೆ ನೀರು ಹಾಕ್ತಾ ತಿಳಿ ಹೊಡ್ರಿ. ಏನು ಹೇಳ, ದೂರ್ಲಿ ನೋಡ್ದ. ಕೈ ಕಸಿ ಕೈ ಕಸಿ ಕೈ ಕಸಿ ಅಂತ ಕೂಗ್ತಾನೆ. ಸ್ವಾಮಿ ಅಂದ್ಲಕ್ಕಿ. ಕಣ್ಣು ತೆರೆದ್ಲು, ನೋಡಿದ್ಲು. ಗಂಡ ಅನ್ನೋದು ಗುರುತು ಸಿಗಲಿಲ್ಲ. ಧ್ವನಿ ಮೇಲೆ ಗುರುತು ಹಿಡಿದ್ಲು. ಬನ್ನಿ ಸ್ವಾಮಿ, ತಕ್ಕೊಳ್ಳಿ ನೀರ, ಕೈ ತಕ್ಕೊಳ್ಳಿ ಅಂದ್ಲು. ಕೇಳ್ತಾನೆ, ಅಲ್ಲೇ ಈ ಬಾಗಿಲಕ್ಕೆ ನಿಂತ್ಕೊಂಡು ಎಷ್ಟು ತಾಸಾತು ಸ್ವಾಮಿ, ನೀವು ಯಾವಾಗ ತೆಂಬಿಗೆ ತಗೊಂಡು ಹೊರಗೆ ಬಿದ್ದಿರಲ್ಲ ಅಂದೇ ನಾನು ಇತ್ತಕ್ಕಿ ಅಂದ್ಲಂತಕ್ಕಿ. ಭಲೆ ಭಲೆ, ಕೈ ಕಸಿ ಕೈ ಕಸಿ.
ನನಗಿಂತಲೂ ನಿನ್ನ ತಪಸ್ಸು ಮಿಗಿಲು. ಆಸನಬದ್ಧವಾಗಿ ನಾನು 12 ವರ್ಷ ಆಹಾರ ನೀರಾದಿಗಳನ್ನು ತೊಳೆದುಕೊಂಡು ನಿರಾಹಾರಿಯಾಗಿ ತಪಸ್ಸು ಮಾಡಿದರೆ ತಲಬಾಗಲಿಗೆ ತಲೆ ಕೊಟ್ಟು ಕೈಯಾಗಿನ ತೆಂಬಿಗೆ ಕೆಳಗೆ ಬೀಳಾರ್ದನ ಮುಕುಳಿ ನೆಲ ಕೂರ್ಲಾರ್ದನ ತಪಸ್ಸು ಮಾಡಿದೆ ಅಂದ್ರೆ ನೀನು ನನಗಿಂತಲೂ ಧನ್ಯಳು, ನನಗಿಂತಲೂ ಧನ್ಯಳು. ಅವಾಗ ಕೇಳ್ತಾನ, ನಿನ್ನ ತಪಸ್ಸು ಮುಗೀತು, ನಿನಗೇನು ಬೇಕು ಅಂದ ಕೂಡಲೇ ಅವ ಕೈಕಶಿ ಅಂತೇಳ ಭಗವದ ಭಕ್ತ, ಪರೋಪಕಾರಿ, ಇನ್ನೊಬ್ಬರ ಹಿತೈಷಿ, ದಯಾ ಅನುಕಂಪ ಸದ್ಗುಣಶಾಲಿ, ದೇವರನ್ನ ಬಿಟ್ಟು ಇರಲಾರ್ತಕ್ಕಂಥ ನನಗೆ ಒಳ್ಳೆಯ ಮಗ ಕೊಡಬೇಕು ಅಂತಂದಾಗ ಆ ಕೈಯಾಗಿನ ತೆಂಬಿಗೆ ಬಿಲ್ಡಾರ್ದೇನು ಮಾಡ್ಯಾಳ ತಪಸ್ಸು. ಇವ ಏನು ಮಾಡ್ಯಾನ 12 ವರ್ಷ. ಈ ತಪಸ್ಸಿನ ಸತ್ಫಲದಿಂದೇ ಲಂಕಾದೊಳಗ ವಿಭೀಷಣ ಹುಟ್ಟಿದ. ಅವನೇ ರಾಮಭಕ್ತ. ಬಂಧುಗಳೇ, ಹಲೋ, ಇವತ್ತು ಭಾಳ ಜನ ಜನಪದ ಹಾಡ್ರಿ ಅಂತ ಚೀಟಿ ಕೊಟ್ಟಾರ. ಈ ಸಂದರ್ಭಕ್ಕೊಂದು ಹಾಡ್ತಾ ಇದ್ದೀನಿ, ಅವ್ರು ಕೊಟ್ಟದ್ದಲ್ಲ. ಮತ್ತು ನಾಳೆ ಹಾಡ್ತೀನಿ ನಾವು 2 ಹಾಡುಗಳನ್ನು. ಮತ್ತು ಕೊನೆಗೆ ಕರಿಯಪ್ಪ ತಾತನೊಂದು ಹಾಡು ಹಾಡ್ತಾ ಇದ್ದೀನಿ. ಈ ಸಂದರ್ಭಕ್ಕೊಂದು ಹಾಡು ಹಾಡ್ತೀನಿ. ಈಗ ಜನಪದನೇ ಇದು. ಗಂಡನೆಂದರೆ ಮನೆಯ ದೇವರು ಕಾಣುವ, ಹೌದು, ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ. ಗಂಡನೆಂದರೆ ಮನೆಯ ದೇವರು ಕಾಣುವ, ಗಂಡನೆಂದರೆ ಮನೆಯ ದೇವರು ಕಾಣುವ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವಮ್ಮ, ಅರಿಶಿಣ ಕುಂಕುಮ ನಿನಗೊಂದು ಸ್ಥಾನವಮ್ಮ, ಆಸ್ಥಾನ ಹೋದ ಮೇಲೆ ದೇವಸ್ಥಾನ ಏಕಮ್ಮ, ಆಸ್ಥಾನ ಹೋದ ಮೇಲೆ ದೇವಸ್ಥಾನ ಏಕಮ್ಮ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯಮ್ಮ, ಹೊನ್ನಿನ ರಾಶಿಯಮ್ಮ, ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯಮ್ಮ, ಆ ರಾಶಿ ಹೋದ ಮೇಲೆ ನೀ ಪರದೇಶಿಯಮ್ಮ, ಆ ರಾಶಿ ಹೋದ ಮೇಲೆ ನೀ ಪರದೇಶಿಯಮ್ಮ, ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಮುಂಗೈನ ಬಳಗಳು ಮುತ್ತೈದಿ ಸ್ಥಾನವಮ್ಮ, ಮುಂಗೈನ ಬಳಗಳು ಮುತ್ತೈದಿ
ಬಾಳೆಗೋಳು ಕಾಣಮ್ಮ. ಆ ಬಳೆ ಹೋದ ಮೇಲೆ ಬಾಳೆಗೋಳು ಕಾಣಮ್ಮ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಮಂಡೆ ಕೂದಲ ಮೇಲೆ ಮಲ್ಲಿಗೆ ಹೋದಂಡೆ, ಮಂಡೆ ಕೂದಲ ಮೇಲೆ ಮಲ್ಲಿಗೆ ಹೋದಂಡೆ. ಆ ದಂಡಿ ಹೋದ ಮೇಲೆ ನೀ ಮುಂಡಿ ಕಾಣುವ, ಆ ದಂಡಿ ಹೋದ ಮೇಲೆ ನೀ ಮುಂಡಿ ಕಾಣುವ. ಗಂಡನ ಜೋಪಾನ ಮಾಡಿ ನನ್ನವ್ವ, ಗಂಡನ ಜೋಪಾನ ಮಾಡೆ ನನ್ನವ್ವ. ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಬೇಯಬೇಡ, ನೀ ಹೆಚ್ಚು ಬೇಯಬೇಡ. ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಬೇಯಬೇಡ. ಆ ಹುಚ್ಚ ಹೋದ ಮೇಲೆ, ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಾಣುವ. ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನ ಜೋಪಾನ ಮಾಡೆ ನನ್ನವ್ವ. ಗಂಡನಾದರೆ ಮನೆಯ, ಗಂಡನಾದರೆ ಮನೆಯ ದೇವರು ಕಾಣುವ. ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನ ಜೋಪಾನ ಮಾಡೆ ನನ್ನವ್ವ. ಶಿವ ಸಾಂಬಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಕರಿಯಪ್ಪ ತಾತ ಮಹಾರಾಜ್ ಕಿ, ಶಿವಸಿದ್ಧ ವೀರಲಿಂಗೇಶ್ವರ ಮಹಾರಾಜ್ ಕಿ. ತುಂಬ ಧನ್ಯವಾದಗಳು ಗವಾಯಿಗಳವರಿಗೆ. ಸುಂದರ ಗೀತೆಯನ್ನು ಹಾಡಿದ್ರಲ್ಲ. ಗಂಡನ ಜೋಪಾನ ಮಾಡವ್ವ, ಭಾಳ ಇನ್ನೊಂದು ತಮ್ಮ ನೆನಪಿರಲಿ, ಸತಿ ಮೇಲಿರುವಂಥ ಹಕ್ಕು ಗಂಡನಿಗೆ, ಗಂಡನ ಮೇಲೆ ಸತಿ ಹಕ್ಕು ಇರುತ್ತದೆ. ಸೊಸೆ ಮಕ್ಕಳು ಎಷ್ಟು ಪ್ರೀತಿ ಮಾಡಿದರೂ ಕೂಡ ಆ ನಿಮ್ಮ ಹಕ್ಕು ಅವ್ರ ಮೇಲೆ ಎಂದೂ ನಡೆಯುವುದಿಲ್ಲ. ಅವರು ಸಾಕಿದ ಪ್ರಾಣಿಗಳಂತೆ ನಾವಿರಬೇಕಾಗುತ್ತೆ. ಆದರೆ ನಿಮ್ಗೆ ಎಲ್ಲಿ ತನಕ ಪರಮಾತ್ಮ ದೇಹದೊಳಗೆ ಉಸಿರು ಕೊಡುತ್ತಾನೆಯೋ ಅಲ್ಲಿ ತನಕ ಗಂಡ ಹೆಂಡತಿಯಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರ್ರಿ. ಮತ್ತು ಒಬ್ಬನ ಮಗನ ಕಡೆ ಒಬ್ಬರಾಗಿ, ಒಬ್ಬನ ಮಗನ ಕಡೆ ಒಬ್ಬರಾಗಿ ಹೀಗೆ ಗದ್ದಲ ಆಗಬಾರ್ದು ಜೀವನದೊಳಗೆ. ನೀವು ಕೂಡಿರುವವರು 100 ವರ್ಷಗಳ ಕಾಲ ಚೆನ್ನಾಗಿ ಕೂಡಿನೇ ಇರಬೇಕು ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ, ಅದು ಇಡಿಯಾದ ಅವ್ರ ಸ್ಟೋರಿ ಎಲ್ಲಿ ಮಳೆ ತರಿಸಿದ್ರು ಅದಂತದ, ಅದನ್ನು ಕೇಳಿರಿ. ಈಗ ಇನ್ನೊಂದು ಹಾಡದ ಅವ್ರದ್ದೇ ಸ್ಟೋರಿ ಇರುವಂಥದ್ದು. ಅಪ್ಪವ್ರು ಹೇಳು ಮುಂದೆ ಹಾಡ್ಬೇಕಂದೆ, ಮತ್ತು ಅಪ್ಪವ್ರ ಪೂಜ್ಯರು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ರು. ನನಗೂ ಕುಂತು ಕೇಳಿದೆ, ಭಾಳ ಚಲೋ ಚಲೋ ಹಾಡುಗಳನ್ನು ಹಾಡಿದ್ರು ಅವರು. ಅದಕ್ಕಾಗಿ ಕರಿಯಪ್ಪ ತಾತನ ಕುರಿತು ಭಾಳ ದಿವಸ ಆಯ್ತು ನಾ ರಚನೆ ಮಾಡಿ, ಅದು ಸಂದರ್ಭ ಬಂದಿಲ್ಲ. ಅದಕ್ಕಾಗಿ ಇವತ್ತು ಈ ಗೀತೆಯನ್ನು ಇಲ್ಲಿ ನನ್ನ ಅನಿಸಿಕೆ, ನನಗೇನು ಬರೀಲಿಕ್ಕೆ ಬರಂಗಿಲ್ಲ, ಸುಮ್ಮನೆ ನಾನು ತಿಳಿದಂಗೆ ಅವ್ರ ಮೇಲೆ ಒಂದು ಗೀತೆಯನ್ನು ಹಾಡ್ತಾ ಇದ್ದೇನೆ. ನೀವೆಲ್ಲ ಜೋರಾಗಿ ಒಂದು ಸಲ ಜೈಕಾರ ಮಾಡ್ರಿ. ಕರಿಯಪ್ಪ ತಾತ ಮಹಾರಾಜ್ ಕಿ, ಶಿವಸಿದ್ಧ ವೀರಲಿಂಗೇಶ್ವರ ಮಹಾರಾಜ್ ಕಿ. ಆ
ಆ ಆ ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ, ಜನಮಾನಸದಲ್ಲಿ ಜಗತುಂಬ ಇವರ ಹೆಸರ. ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ, ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ, ಜನಮಾನಸದಲ್ಲಿ ಜನಮಾನಸದಲ್ಲಿ ಜಗತುಂಬ ಇವರ ಹೆಸರ. ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ, ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ. ಸುರಪುರ ತಾಲೂಕಿನ ನಗನೂರ ಗ್ರಾಮದ, ಸುರಪುರ ತಾಲೂಕಿನ ನಗನೂರ ಗ್ರಾಮದ ತಾಯಿ ದೇವಕ್ಕೆಮ್ಮ ತಂದೆ ತಮ್ಮಣ್ಣಪ್ಪ, ತಾಯಿ ದೇವಕ್ಕೆಮ್ಮ ತಂದೆ ತಮ್ಮಣ್ಣಪ್ಪ. ಇವರ ಪುಣ್ಯ ಉದರದಿ ಜನಿಸಿದ ಪುಣ್ಯಾತ್ಮ, ಇವರ ಪುಣ್ಯ ಉದರದಿ ಜನಿಸಿದ ಪುಣ್ಯಾತ್ಮ. ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ, ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ. ತಮ್ಮಣ್ಣಪ್ಪ ದೇವಕ್ಕೆಮ್ಮ ಬಹಳ ಮುಗ್ಧರಿವರು, ತಮ್ಮಣ್ಣಪ್ಪ ದೇವಕ್ಕೆಮ್ಮ ಬಹಳ ಮುಗ್ಧರಿವರು. ಕೃಷಿ ಕಾಯಕ ಕುರಿ ಕಾಯಕ ಇವರ ಮೂಲ ಕೆಲಸ. ನಗರೇಶ್ವರನಲ್ಲಿ ನಂಬಿಗೆ ಇಟ್ಟವರಿವರು, ನಗರೇಶ್ವರನಲ್ಲಿ ನಂಬಿಗೆ ಇಟ್ಟವರಿವರು. ಇವರ ಕಂದನಾಗಿ ಇವರ ಕಂದನಾಗಿ ನಗನೂರಿನ ದೈವನಾದರು ಕರಿಯಪ್ಪ ತಾತ, ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ, ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ. ಧರ್ಮ ಜಾಗೃತಿಗೆ ಧರ್ಮದ ಅವನತಿಗೆ ಮಹಾಪುಣ್ಯ ಪುರುಷರ ಆಗಮನವಾಗುವುದು. ಧರ್ಮ ಜಾಗೃತಿಗೆ ಧರ್ಮದ ಅವನತಿಗೆ ಮಹಾಪುಣ್ಯ ಪುರುಷರ ಆಗಮನವಾಗುವುದು. ಅಂತೆ ಈ ನಾಡಿಗೆ ಅಂತೆ ಈ ದೇಶಕ್ಕೆ ಇಂಥವರ ಕೊಡುಗೆ ನಗನೂರ ಪುರಕ್ಕೆಲ್ಲ, ಇಂಥವರ ಕೊಡುಗೆ ನಗನೂರ ಪುರಕ್ಕೆಲ್ಲ. ಕರಿಯಪ್ಪ
ಬದ್ಧರಾಗಿ ಸಿದ್ಧರಿಗೆ ಸಿದ್ಧರಾಗಿ ಮುಗ್ಧರಿಗೆ ಬದ್ಧರಾಗಿ ದೇವರಿಗೆ ದೇವರಾಗಿ ದೇವರನ್ನು ಕಂಡವರಾಗಿ ದೇವರಿಗೆ ದೇವರಾಗಿ ದೇವರನ್ನು ಕಂಡವರಾಗಿ ಶುದ್ಧ ಭಾವದಿಂದ ಭಗವಂತನ ಧ್ಯಾನ ಮಾಡಿ ಭಾವ ಶುದ್ಧಿಯಿಂದ ಭಗವಂತನ ಧ್ಯಾನ ಮಾಡಿ ನಂಬಿದ ಭಕ್ತರಿಗೆ ಭವಬಂಧನ ಕಳೆದ ನಂಬಿದ ಭಕ್ತರಿಗೆ ಭವಬಂಧನ ಕಳೆದ ಕರಿಯಪ್ಪ ತಾತ ನಗನೂರಿನ ಸಂತ ಕರಿಯಪ್ಪ ತಾತ ನಗನೂರಿನ ಸಂತ ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ ಮೂಲ ಮಾರ್ಗವಿಡಿದು ಸುಲಭ ತಿಳಿಸುತ್ತ ಮೂಲ ಮಾರ್ಗವಿಡಿದು ಸುಲಭ ತಿಳಿಸುತ್ತ ಬಾಲಯೋಗಿಯಾಗಿ ಭಕ್ತರ ನೊಡಗೂಡಿ ಬಾಲಯೋಗಿಯಾಗಿ ಭಕ್ತರ ನೊಡಗೂಡಿ ಹಾಲು ಮತದ ಮೂಲ ಪುರುಷರ ಸ್ಮರಿಸುತ್ತ ಹಾಲು ಮತದ ಮೂಲ ಪುರುಷರ ಸ್ಮರಿಸುತ್ತ ಪಾಲನೆ ಮಾಡುತ್ತ ಪಾವನವ ಮಾಡುತ್ತ ಪಾಲನೆ ಮಾಡುತ್ತ ಪಾವನವ ಮಾಡುತ್ತ ಲೀಲೆಯ ಮಾಡುವ ಖಂಡಪ್ಪ ತಾತ ಲೀಲೆಯ ಮಾಡುವ ಖಂಡಪ್ಪ ತಾತ ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ ಜನಮಾನಸದಲ್ಲಿ ಜಗತ್ತುಂಬ ಇವರ ಸರ ಜನಮಾನಸದಲ್ಲಿ ಜಗತ್ತುಂಬ ಇವರ ಸರ ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ ಕರಿಯಪ್ಪ ತಾತ ಕರಿಯಪ್ಪ ತಾತ ಕರಿಯಪ್ಪ ತಾತ ಜಗದಲ್ಲಿ ವಿಖ್ಯಾತ ವಿಖ್ಯಾತ ಶಿವದಾಂ ಭಜೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಕರಿಯಪ್ಪ ತಾತ ಮಹಾರಾಜಿಕೆ ನಾವು ಅದೆಷ್ಟು ಹಾಡಿದ್ರು ಕಡಿಮೆ ಅದು ಹಾಡಬೇಕೇನಿಲ್ಲ ಸಮಯ ನೋಡಲ್ಲ ಗವಾಯಿಗಳೇ ನಾವು ಹಾಂ ಇನ್ನೊಮ್ಮೆ ಚಪ್ಪಾಳೆ ಹೊಡ್ರಿ ಅವರಿಗೆ ಹಲೋ ಭಾಳ ಅದ್ಭುತ ಗೀತೆ ಹಾಡಿದ್ರು ಅವರು ಭಾಳ ಬಿಗುವ ಕರಿಯಪ್ಪ ತಾತನವರ ಕುರಿತು ಬಹಳ ಸುಂದರ ಗೀತೆಯನ್ನು ಹಾಡಿದ್ದಾರೆ. ಅವರು ಹಾಡಾಗ ನನಗೆ ಒಳಗೆ ಅಡ್ಡ ಬಾಯಿ ಹಾಕಬೇಕಂತ ಅನ್ನಿಸ್ತಿತ್ತು. ಆದರೆ ನಾವು ಲೆಕ್ಕ ಇಲ್ಲದ ಮನುಷ್ಯರ್ರಿ, ಪಾಪ ಅವ್ರನ್ನ ಒಳಗೆ ಹೋಗಿ ನಾವೆಲ್ಲ ತಾಳೆಗಳಿಗೆ ಬಿಡಿಸಿ ಕೆಡಿಸಿವು ಅಂಥೇಳಿ ಭಯಪಟ್ಟು ಹೋಗಲಿಲ್ಲ ಅಷ್ಟೇ. ಅಷ್ಟು ಒಳಗೆ ಸಂಗೀತ ಉಕ್ತದ್ರಿ ಅದು.
ಅದರ ಸಂತೋಷ ಮತ್ತು ನೋವು ಅವರು ತಬಲಾ ಬಡವರಿಗೆ ಗೊತ್ತು. ಎರಡವರೆ ಅವ್ರ ಬಳಿ ಒಂದು ತಬಲಾ ಒಂದು ಡಗ್ಗ ಹೌದಲ್ಲ, ಅವು ಎರಡೂ ಬಾರಿಸೋದು ಯಾರಿಗೆ ಗೊತ್ತಾಗ್ತದೆ, ಅವ್ರಿಗೆ ಗಂಡ ಹೆಂಡತಿ ಜೀವನ ಮಾಡ್ಲಿಕ್ಕೆ ಬರ್ತದೆ. ಲಕ್ಷ್ಯದಾಗಿರ್ಲದು ಭಾಳ ಮಹತ್ವದ ಮಾತು. ಅವು ಎರಡರಲ್ಲಿ ಒಂದು ವಾದ್ಯದಾಗ ಏನು ರೈತಂದ್ರೆ ಏನಾಗ್ತದೆ ರೀ, ಏನು ತಬಲಾ ವಾದಕರು ಎಂಥ ತಂದರಿಚಿಕೆ ಅಡಿಕಿಂದು ತೆಗೆದೋಗ್ರಿ ಅದನ್ನಂತಿರಲ್ಲ. ಹಾಗೇನಾದರೂ ಬಲ್ಕಿಂದ ಆಯ್ತಂದ್ರೆ ಅದರಲ್ಲಿ ಧ್ವನಿ ಸುರುಳಿಯ ಸಮರಸ ಬರುವುದಿಲ್ಲ. ಅವು ಎಡವಟ್ಟಾದಾಗ ಹೆಂಗೆ ತೆಗೆದು ಒಗಿರಿತಿರಲ್ಲ, ನೀವು ಮನೆಯಾಗಿದ್ದ ಗಂಡ ಹೆಂಡತಿನೂ ಹಿಂಗಾಯ್ತು, ನಿಮ್ಗೆ ತೆಗೆದು ಒಗಿಬೇಕಾಗ್ತದೆ ಹೊರಗೆ. ತಿಳ್ಕೋಬೇಕು, ನಾದ ಹಿಂಗೆ ಇರಬೇಕು ರೀ. ಗಂಡ ಹೆಂಡತಿದ್ದು ಮನ್ಯಾಗ ಹೆಂಗೆ ಇರಬೇಕಂದ್ರೆ ಅವೆರಡು ಹಂಗೆ ನಾದ ಬರಬೇಕು. ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಇರಲಿ, ಸಮಯನೂ ಆಗ್ತಾ ಬಂದಿದೆ. ಇನ್ನೊಬ್ಬ ಗವಾಯಿಗಳು ತಮ್ಮ ಅವಕಾಶವನ್ನು ದಾರಿ ಕಾಯ್ತಾ ಇದ್ದಾರೆ. 5 ನಿಮಿಷ ವಿಷಯ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಬೀರದೇವರು ಎಲ್ಲಿಗೆ ಬಂದಾರೆ? ಯವ್ವ ಈ ಕಡೆ ತಾಯಿ ಅಂದ್ರು. ಬೀರ್ಲಿಂಗೇಶ ಎಲ್ಲಿ ಬಂದನ್ರಿ? ಹತ್ತಿ ಬಿಡಿಸಾಗ ಇನ್ನೊಂದು 3 ಸಾಲದಾಗ ಬಂದನ ಮುತ್ತಿ ಅಂತಾರೆ ಅವರು. ಅವೆಲ್ಲರಿಗೂ ಒಂದೊಂದು ಗುಂಗೆ ಇರ್ತಾವ್ರಿ ಅವು. ಏನು ಮಾಡೋದು? ನಾಗರಿಕರಿಗೆ ಬಂದಿದ್ದಾನೆ. ನಾಗರಿಕರಿ ನಾಗರ ಮರವನ್ನೇರಿ ನಾಡಿನ 4 ದಿಕ್ಕುಗಳನ್ನು ಸೋಸಿ ನೋಡ್ತಾನೆ. ಒಂದು ಕಡೆ ಸಿಂಹಳ ಬಿದ್ದಿತ್ತು. ಜಂಬಕಂಡ ನಾಡಿದ್ರೆ ಬಾಗಲಕೋಟೆ ಜಿಲ್ಲೆಯೊಳಗೆ ಬರ್ತದೆ. ಕೃಷ್ಣಾ ನದಿಯ ಬಲದಂಡಿಯದು. ನಾಡಿನ 4 ಹೊಲಬು ನೋಡಿ ಬೀರಲಿಂಗೇಶ್ವರ ಹತ್ತಿದ ನಾಗರ ಮರ ಕೆಳಗಿಳಿತಾ ಇದ್ದಾನೆ. ಅವ್ಯಕ್ತವಾಗಿ ಕೂತಂತ ಶರ್ಪ, 7 ಹೆಡೆಯ ನಾಗರ ಪ್ರಗಟ್ಟಾಗಿ ಬೀರಲಿಂಗೇಶ್ವನಿಗೆ ವಾಣಿಯಿಂದ ಮಾತಾಡಿಸ್ತಾ ಇದೆ. ಅಪ್ಪ, ನೀನಾರು? ನಾಗರ ಕೆರೆಯಲ್ಲಿ ಬರುವಂತ ಧೈರ್ಯ ಸ್ಥೈರ್ಯ ಜಗತ್ತಿನೊಳಗೆ ಯಾರಿಗೂ ಇಲ್ಲ. ಇಲ್ಲಿ ಪಶು ಪಕ್ಷಿ ಪ್ರಾಣಿ ಮೊದಲುಗೊಂಡು ಯಾರೂ ಬರುವುದಿಲ್ಲ. ಇಂಥ ಸಮಯದಲ್ಲಿ ನೀನು ಬಂದಿಯಲ್ಲ ಯಾರು ಅಂತ ಕೇಳಿದಾಗೆ ಬೀರಲಿಂಗೇಶ ತನ್ನ ವಿಳಾಸ ಹೇಳ್ತಾನೆ. ಪತ್ತ, ನಾನು ನಾಗರಾಜನೇ ಕೇಳು ಅಂತಾನು. ಶಿವಾಂಶ ಸಂಭೂತ ಜಗದೊಡೆ ವಿಶ್ವನಾಥ ಗೌರೀಶಂಕರ ನೀಲಕಂಠ ರುದ್ರದೇವನ ಉರಿನೇತ್ರದೊಳಗಿಂದ ಬಂದಿರತಕ್ಕಂಥ ಒಂದು ಹನಿ ಪನ್ನೀರವನ್ನ ಚಂದನಗಿರಿಯ ಪುರದರಸ ಬ್ರಹ್ಮ ಭೂಪಾಲ ಮಾತೆ ಸುರಾವತಿ ಅಂತ ಬದುಕು ಮಾಡ್ತಾ ಇದ್ರು. ಆ ಯಮ್ಮನ ತಪಸ್ಸಿಗೆ ಪರಶಿವನು ಅನುಗ್ರಹಿಸಿಕೊಟ್ಟಂಥ ಉರಿನೇತ್ರದ ಕನ್ಯೆಯ ಹನಿಯಿಂದ ನಾನು ವೀರಭದ್ರ ಅವತಾರದಲ್ಲಿದ್ದವನೇ ಬೀರದೇವರಾಗಿ ಶಂಕಾಸುರ, ಮುಂಡಾಸುರ, ಬಂಕಿನಾಥನನ್ನ ಈ ದುರುಳ ರಾಕ್ಷಸರ ಸಂಹಾರಕ್ಕಾಗಿ ಪರಮಾತ್ಮನ ಶಿವಭಕ್ತರಿಗೆ ರಕ್ಷಣೆ ಮಾಡುವ ಸಲುವಾಗಿ ನನ್ನ ಅವತಾರ. ನಾನು ಕ್ಷಿತಿಯೊಳಗೆ ಮಿಗಿಲಾಗಿರತಕ್ಕಂಥ ಆದಿಶಕ್ತಿ ಸ್ವರೂಪಿಣಿ ಅಕ್ಕ ಮಾಯಕ್ಕನ ಪ್ರೀತಿಯ ತಮ್ಮ ನನ್ನ ಹೆಸರು ಬೀರೇಶ ಅಂತೇಳಿ ತಿಳ್ಕೊಂಡು ನಾಗರಾಜನಿಗೆ ಬೀರೇಶ್ವರ ಹೇಳ್ತಾ ಇದ್ದಾನೆ. ನಾಗರಾಜ ಸಂತೋಷಪಟ್ಟ.
ಭಲೆ ಭಲೆ ಸಿದ್ಧ ಪುರುಷ, ನಿನ್ನ ದರ್ಶನ, ನಿನ್ನ ಸಂಭಾಷಣ, ನಿನ್ನ ಸ್ಪರ್ಶನ ಮಾಡಿ ನಾನು ಪುನೀತನಾದೆ. ಆದ್ರೆ ಇನ್ನೇನು, ನನ್ನದೊಂದು ವರ ಇದೆ, ನನ್ನದೊಂದು ಅಪೇಕ್ಷೆ ಇದೆ, ನನ್ನದೊಂದು ಆಕಾಂಕ್ಷೆ ಇದೆ. ಅದು ಏನು ಅಂತಂದ್ರೆ, ಭೂಮಂಡಲದಲ್ಲಿ ಸೂರ್ಯ ಚಂದ್ರಾದಿಗಳು ನೆಲಗಂಗೆ ಹರಿಯುವ ತನಕ ನೀನು ಈ ನಾಗರ ಮರವನ್ನೇರಿ ನನಗೆ ದರ್ಶನ ಕೊಟ್ಟಿದ್ದು ಜಗತ್ತಿನೊಳಗ ಅಮರವಾಗಿಡಬೇಕು ಅಂತ ಆಶೀರ್ವಾದ ಮಾಡುವಂತ ಶಿವಸಿದ್ಧ ವೀರೇಶನಿಗೆ ನಾಗರಾಜ ಕೇಳುತ್ತಾನೆ. ಪರವಾಗಿಲ್ಲ ಶೇಷ, ನಾಗರ ಮರ ಏರಿ ನಾಡಿನ ಹೊಲಬ ನುಡಿದಿ ಭೂಮಿಗೆ, ನಾಗರ ಕೆರೆಯಂತೆನೆ ಕರೀತಾರಲ್ಲ, ಇದು ವೀಕ್ಷಿತದೋಳು, ಭೂಮಂಡಲದೋಳು, ಪುಣ್ಯ ಪಾವನ ಕ್ಷೇತ್ರವಾಗಲಿ. ಆ ಬಳಿಕ ನಾಗರ ಕೆರೆ ಎನ್ನುವಂಥ ನಾಮವನ್ನು ಅಳಕಿಸಿ ಇದಕ್ಕೆ ನಾಗಠಾಣ ಅಂತ ನಾಮಕರಣ ಮಾಡುತ್ತೇನೆ. ಕರಿಯಪ್ಪ ತಾತನಿಗೆ ಕರಿಯಪ್ಪ ಅಂತ ಹೆಸರು ಯಾವಾಗ ಬತ್ತು, ಯಾಕೆ ಬತ್ತು, ಇದು ಮೊದಲು ಯಾರಿಗಿತ್ತು? ಇದ್ರ ಬಗ್ಗೆ ನಿಮ್ಗೆ ನಾಳೆ ಹೇಳ್ತೀನಿ, ಇವತ್ತು ಸಮಯ ಇಲ್ಲ. ಬಹಳ ಮಹತ್ವರಿ ಬಂಧುಗಳೇ, ಇಂಥ ವಿಷಯ ಸಿಗುವುದೇ ಅಪರೂಪ. ನಾಡಿಗೆ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ ಮಾಡ್ತೀನಿ, ನಾಗರ ಕೆರೆ ತೆಗೆದು ನಾಗಠಾಣ ಅಂತ ನಾಮಾಭಿಧಾನ ಮಾಡ್ತೀನಿ. ಇದು ಅಲ್ಲದೇ ಈ ಗ್ರಾಮಕ್ಕೆ ಇನ್ನೊಂದು ಊಹೆ ಆಶೀರ್ವಾದ ಮಾಡ್ತೀನಿ ಏನು ಅಂತಂದ್ರೆ, ಸೈನ್ಯ ಜ್ಯೋತಿ ಅಂತೇಳಿ ತಿಳ್ಕೊಂಡು. ನಾಗಠಾಣಕ್ಕೆ ಇನ್ನೊಂದು ಹೆಸರು ಸೈನ್ಯ ಜ್ಯೋತಿ. ಜೊತೆಗೆ ನಾನು ಭುವನಖಂಡದಲ್ಲಿ ಅನಂತ ಮಠಗಳಾಗುತ್ತಾವ, ಆದರೆ ನನ್ನ ಹೆಚ್ಚಿನ ಶಕ್ತಿ, ನನ್ನ ಕುರುಹು ಈ ಮಠದಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ಬೆಳಗುತ್ತಾ ಇದೆ. ಅಪ್ಪ ನಾಗಶೇಷ, ಇದು ಅಲ್ಲದನ ಕೆಲವೊಂದು ದಿನಗಳ ಪರ್ಯಂತ ನೀನಿಲ್ಲಿದ್ದು ಮುಂದೊಂದು ದಿನದಲ್ಲಿ ಕಾಲಾನುಸಾರವಾಗಿ ನೀನು ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನೊಳಗೆ ಭೀಮಾ ನದಿ ಬಲದಂಡೆ, ಅದು ಕುಂಬಳೆ ಠಾಣೆ ಅಂತಲೂ ಕರೀತಾರೆ, ಈಗ ಅದು ಬಿರ್ಪಡಾಗಿ ಉಮ್ರಜ್ ಅಂತ ಕರೀತಾರೆ. ಅದಕ್ಕೆ ಮೊದಲನೇ ಹೆಸರು ಏನು ಅಂತಂದ್ರು ಉಪಾಧ್ಯಾಯರ ಹಟ್ಟಿ ಅಂತ ಕರೀತಿದ್ರು. ಉಪಾಧ್ಯಾಯರ ಹಟ್ಟಿ. ಆ ಹಟ್ಟಿಗೆ ನೀನು ಬರಬೇಕು, ಅಲ್ಲಿ ಗುರು ಶಿಷ್ಯರ ಭೇಟಿ ಆಗ್ತದೆ, ಇನ್ನೂ ನಿನಗೆ ಆಶೀರ್ವಾದ ಮಾಡುತ್ತೇನೆ ಅಂತ ಅಭಯ ಆಶೀರ್ವಾದ ಮಾಡಿದ್ದಾನೆ ಸದ್ಗುರು ಬೀರಲಿಂಗೇಶ್ವರ. ಬಂಧುಗಳೇ, ನಾಗರ ಕೆರೆ ಎನ್ನುವಂಥ ನಾಮವನ್ನ ತೆಗೆದು ನಾಗಠಾಣ ಅಂತ ಮಠ ಸ್ಥಾಪಿಸಿ, ನಾಗರ ಮರ ಅಂತ ಶ್ರುತಿ ಮಾಡಿ, ಸೈನ್ಯ ಜ್ಯೋತಿ ಅಂತ ನಾಗಠಾಣ ಮಠಕ್ಕೆ ಹೆಚ್ಚಿನ ಆಶೀರ್ವಾದ ಮಾಡಿ, ಅಕ್ಕ ಮಾಯಕ್ಕನ ಜೊತೆಗೂಡಿ ಬೀರದೇವರು ನಾಡಿನ 4 ದಿಕ್ಕುಗಳನ್ನು ಸೋಸಿ, ಆವ ದಿಕ್ಕಿನಲ್ಲಿ ಜೀವಿಗಳಿಗೆ ದುಃಖ ಇದೆಯೋ, ಆವ ನಾಡಿನಲ್ಲಿ ಜನಗಳಿಗೆ ಸುಖ ಇಲ್ಲವೋ, ಆವ ನಾಡಿಗಳಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಚೆನ್ನಾಗಿ ಸ್ಥೈರ್ಯವಾಗಿ ಸಂತೋಷವಾಗಿ ಸ್ವರ್ಗ ಸುಖವನ್ನು ಅನುಭವಿಸುವಂಥ ಸಂಗತಿ ಇಲ್ಲವೋ, ಅಂಥ ದುಷ್ಟ ದುರುಳನಾದ ಅವ ದೈತ್ಯ ಮನಿಗೇನ್ರಿ ರಾಕ್ಷಸ್. ಯಾರೇವ? ಕ್ವಾಣೇಶ್ವರ. ಯಮಾಯಿ ಮಗ, ಎಮ್ಮಿಗುಡ್ಡದ ರಾಕ್ಷಸಿ ಮಗ. ಆಕೆಗೆ ಮಗನ ಮರಣ ಆಗೋದೊಂದು ಕನಸು ಬಿತ್ತಂತ್ರಿ ಇಲ್ಲಿ ಎಮ್ಮಿಗುಡ್ಡದೊಳಗೆ. ಮಗನ ಮದುವೆಯಾದಂಗ, ಜನ ಕೂಡದಂಗ, ಎಲ್ಲರೂ ಊಟ ಮಾಡದಂಗ, ಇಂಥವು ಬೀಳಬಾರ್ದ್ರಿ ಕನಸಿನಾಗ. ಇವು ಬಿದ್ದು ಅಂದ್ರೆ ಮುಂದೆ ಅಪಶಕನ ಆಗ್ತದೆ. ಕನಸಿನಾಗ ಎಂದೂ ಊಟ ಮಾಡಬಾರ್ದು. ಇವು ಡೇಂಜರ್ ಕೃತಿಗಳೆಲ್ಲ. ಕನಸು ಬಿತ್ತು,
ಬೆಳಗ ಎದ್ದು ಯಮಾಯಿ ಮಣಗಿದ್ನಲ್ಲ. ಎಲ್ಲಿ ಮಣಗಿದ್ದವ? ಜಂಬಿಗೆ ಜಮಖಂಡಿ ನಾಡಿ ನಿಮೆ ಮರಿಗುದ್ದಿ ಮ್ಯಾಗ ಅವನ ತಲಿ ಇತ್ತಂತ್ರಿ, ಮಂಟೂರ ಖಣಿ ಮೇಲೆ ಅವನ ಕಾಲಿದ್ದು ಅಂತ. ಆಶ್ಚರ್ಯ ಅನಿಸ್ತದೆ. ಇವೆಲ್ಲ ಅಲ್ಲಿ ಬರ್ತಾವೆ ಜಮಖಂಡಿ ತಾಲೂಕದಾಗ. ನಾ ಕಡೆ ಹೋಗ್ತಿರ್ತೀನಿ ರೀ ಯಾವಾಗಲೂ ಕೂಡ. ಅಲ್ಲೆಲ್ಲ ಹಳ್ಳಿಗಳಲ್ಲಿ ಸದಾ ಹೋಗ್ತಿರ್ತಿರ್ತೀನಿ ರೀ. ನೋಡಿ ಹೇಳೋದು ಬೇರೆ, ಕೇಳಿ ಹೇಳೋದು ಬೇರೆ, ಅಭ್ಯಾಸ ಮಾಡಿ ಹೇಳೋದು ಬೇರೆ. ಪ್ರವಚನದಾಗ 3 ಪ್ರಕಾರ ಅವರಿ: ಕೇಳಿ ಹೇಳೋದು, ಮತ್ತು ಅಭ್ಯಾಸಿಸಿ ಹೇಳೋದು, ಪ್ರತ್ಯಕ್ಷ ನೋಡಿ ಹೇಳೋದು. ಈಗೇನು ಪುರಾಣದಾಗ ನಾ ಹೇಳಕ್ಕೈತೇನೆ ಇದನ್ನು ನಾ ಸತತವಾಗಿ ತಿರುಗಾಡಿ ನೋಡ್ತಾ ಇದ್ದೀನಿ ರೀ ನಡೆದ ಚರಿತ್ರೆಯನ್ನು. ಇದು ಹಿಂಗೆ ಓದಿ ಹೇಳಕ್ಕೆ ಯಾರಿಗೂ ಬರಂಗಿಲ್ಲ, ಹೆಸರ ಭಯ ಬರಂಗಿಲ್ಲ. ಇಷ್ಟೆಲ್ಲ ಏನು ಹೇಳಕತ್ತೀನಿ ಅಲ್ಲ, ನಾನು ಆ ಎಲ್ಲ ಮಠಗಳಿಗೆ ಹೋಗಿದ್ದೇನೆ. ಬೀರ್ದೇವರು ಸಾಕ್ಷಾತ್ ಪವಾಡ ಮಾಡಿದ್ದು ಕಣ್ಣಾರಿ ಕಂಡಿದ್ದೇನೆ. ಬಂಧುಗಳೇ, ಯಮಾಯಿ ಬಂದು ಕೋಣೇಶ್ವರನಿಗೆಂತಾಳೆ, ಮಗ, ಅಪ್ಪ, ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ನನಗೊಂದು ಸ್ವಪ್ನ ಬಿದ್ದಿದೆ. ನಿನಗೇನೋ ಮುಂದಿನ ಭವಿಷ್ಯ 3 ದಿನಗಳಲ್ಲಿ ನಿನಗೊಬ್ಬನ ಕೈಯಿಂದ ಮರಣ ಆಗುವಂತ ಸೂಚನೆ ನನಗೆ ತಿಳಿದು ಬಂದಿದೆ. ಆದ್ದರಿಂದ ನಾನು ಹೆತ್ತ ಹೊಟ್ಟೆ, ನನ್ನ ಹೊಟ್ಟೆಯೊಳಗೆ ಬೆಂಕಿ ಬಿದ್ದೈತಿ. ಆದ್ದರಿಂದ ಈ ಜಾಗ ಬಿಟ್ಟು ನನ್ನ ಕಡೆಗೆ ನಡಿಯಪ್ಪ, ನಿನ್ನ ಪ್ರಾಣ ರಕ್ಷಣೆ ಆಗುತ್ತದಂತ ತಾಯಿ ಹೇಳಿದ್ಲು. ಲಕ್ಷ ಕೊಟ್ಟು ಕೇಳ್ರಿ, ಮಕ್ಕಳಾಗಿದ್ದವ್ರ ತಾಯಿ ಹೇಳೋ ಮಾತ. ಆಕೆ ರಾಕ್ಷಸಿ ಇರಲಿ, ದೇವತೆ ಇರಲಿ, ಆದರೆ ವಾತ್ಸಲ್ಯ ಒಂದೇ, ವಾತ್ಸಲ್ಯ ಒಂದೇ. ಆಕಳು ಯಾವ್ದಿದ್ರಿ ಏನು ಹಾಲು ಒಂದೇ. ಆಕಳ ಕಾರಿಗಿರಲಿ, ಕೆಬ್ಬಗಿರಲಿ, ಗಿಡ್ಡಿರಲಿ, ಎತ್ತರಿರಲಿ, ಬೇಕಾದಂಗಿರಲಿ, ಅದು ಹಾಲು ಮಾತ್ರ ಒಂದೇ. ಅದಕ್ಕೆ ಮಡಿವಾಳಪ್ಪನವ್ರು ಹೇಳ್ತಾರೆ, ಊರ ಬಾವಿಯ ನೀರ ಯಾರಾದರೂ ತರುವರು, ನಿಮ್ಮ ನೀರ ಬ್ಯಾರೇವೇ ನನ್ನ. ಏನ್ರಿಪ್ಪ? ಲಂಡ್ಯನ ಹಳ್ಳ ಹೋಗಿ ನದಿ ಕೂಡಿದ ಮ್ಯಾಲ ನೈವೇದ್ಯ ಹಂಗಾಗುವುದ. ಕೊನೆಗೊಂದು ಚಲೋ ಮಾತು ಹೇಳ್ತಾಳೆ, ತೊದಲೋಳು ತೊಗಲುಕ್ಕು ತಗಲಿ ಬಂದವ ನೀನು. ತಗಲು ಮಾತಾಡಬೇಡ ಕೇಳಣ್ಣ. ನಮ್ಮ ಧೀರ ಮಾಂತೇಶನ ಬಿಡದೆ ಕೊಂಡಾಡಿದರೆ ಕಡೆ ತನಕ ಮಡಿಯಾಗುವುದಣ್ಣ. ಎಂಥ ಶಬ್ದಗಳ್ರಿ. ಸೌಮ್ಯ ಹಿಂಗೆ ಮನ್ಕೊಂಡಾಗ ನೆನಪು ತಕ್ಕೊಂಡ್ರೆ ಏನು ಹಾಲು ಬೇಕಾ, ಹೈನು ಬೇಕಾ, ತುಪ್ಪ ಬೇಕಾ, ಬೆಳಿ ಏನೂ ಬೇಡ, ಯಾವುದೂ ಬೇಡ, ಬರೀ ಸಂತೋಷ. ಏನೇನು ಹಾಡದ ಮಾನಿಗೇಡಿ ಮಂದಿ ಹುಟ್ಟಿ ಮರ್ತ್ಯಾ ಕೆಡಿಸ್ಯಾರ. ಮುಂದಿನ ಹೇಳ್ಯಾರವ್ರು, ಉಡಾಳ ಮಂದಿ ಊರೊಳಗೆ ಹಿಡಿಯಲ್ದೆ ಹೋದರು. ಯಪ್ಪ ಗಪ್ಪ ಹೊಡೆಯುವ ಅಪ್ಪದೇರು ಹೆಚ್ಚಿಗಾದರಂದರು. ಹೆಚ್ಚಿಗಾದರು ಮುಂದೆಪ್ಪ ಹೆಚ್ಚಿಗಾಗ್ಯಾರು. ಪತ್ತೆ ಮಾಡುವ ಉತ್ತಮರೆಲ್ಲ ಎತ್ತ ಹೋದರು. ಪತ್ತೆ ಮಾಡ್ದಂಗೆ ಕಾಣಿಸ್ತಾರ, ಖರೆ ಖರೆ ಪತ್ತೆ ಮಾಡೋರು ಜಗತ್ನಾಗ ಯಾರೂ ಸಿಗುವುದಿಲ್ಲ. ನಗನೂರು ಗ್ರಾಮದ ಖಂಡಪ್ಪ ತಾತು ಒಬ್ಬನೇ ಅಂತ ಹೇಳಬೇಕಾಗ್ತದೆ. ಅವ್ರು ಹೇಳ್ತಾರೆ, ಬೆಳ್ಳಗಿದ್ದದ್ದೆಲ್ಲ ಹಾಲಂತ ನಂಬದಿರು, ಗೊಡ್ಡದು ತುಂಬೆಲ್ಲ ಬೆಳೆದಿರು, ಹುಲ್ಲೆಲ್ಲ ಸಂಜೀವಿನಿ ಆಗಲ್ಲ. ಕಲಿಕೇರಿ ಗುರುಕುಮಾರ್ ಅವರು ಕಂಡವರು ಕಂಡ ಕೌದಿ ಹೊಲದರೆ ದಾಟ ಹೊಲಿಗೆ ಅಂತ ಹಾಡಿದ್ದರು. ನನಗೇನು ಹಾಡು ಬರಂಗಿಲ್ಲ, ಅವ್ರ ಹಾಡು ರೆಕಾರ್ಡ್ ಆಗಿತ್ತು, ಕ್ಯಾಸೆಟ್ನಾಗ ಗುಡಿ ಮೇಲೆ ಹಾಕೋದು ಕೇಳ್ತಿದ್ದೆ ನಾನು. ಕೇಳಿ ಕೇಳಿ ಇವೆಲ್ಲ ಒಳಗೆ ಉಳ್ದಾವ. ಯಾವಾಗ ಪ್ರಿಂಟ್ ಆಗ್ಯಾವ ಅವು ಓಪನ್ ಇಂಥ ಎಳೆಗೆ ಆಗ್ತಿರ್ತಾವೆ. ಎಲ್ಲಿ ತಾಯಿ ತಂದೆಗಳೇ ಸಮಯ ಬಳದ. ಏನು ಹೇಳಕತ್ತಿದ್ನಪ್ಪ?
ಬಸವಣ್ಣಪ್ಪ ಕೋಣಾಸುರ ತಾಯಿ ಹೇಳಕತ್ತೇಳಂತ ಹೇಳ್ತಾನೆ ನೆನಪಿಟ್ಟ ಭಾಳ ಜ್ವಾಕಿಲಿ ಕೂತಾನ್ರಿ ಅವ್ರು ಹೇಳಿಲ್ಲ ಹುಷಾರ್ಲೆ ಹೋಗವ ಜ್ವಾಕಿಲೇ ಹೋಗವ ಅಷ್ಟು ಹುಷಾರ್ಲೆ ಅದ ನೋಡ್ರಿ ಅವ ಎಷ್ಟು ತಲೆ ಚಲೋ ಕೊಟ್ಟಾನ ದೇವ್ರ ಅವನಿಗೆ. ತಾಯಿ ಮಗನಿಗೆ ಹೇಳಿದ್ಲು, ಯಪ್ಪ ಇನ್ನು 3 ದಿವಸನಾಗ ನಿನಗೇನೋ ಪ್ರಾಣ ಅಪಾಯ ಅದ, ದುಸಂಗತಿ ಅದ, ನನ್ನ ಕೆಟ್ಟ ಕೆಟ್ಟ ಕನಸು ಬಿದ್ದ ಅಪಶಕನಾಗ್ಯದ, ದಯವಿಟ್ಟು ಇಲ್ಲಿಂದ ಹೇಳ ಮಗ ಅಂಥೇಳಿ ತಾಯಿ ಹೇಳಿದ್ಲು. ಅವ ಏನಂತನ ಗೊತ್ತೇನ್ರಿ, ಅಮ್ಮ ನಿನಗೆ ಬುದ್ಧಿಗಿದ್ದೀಯಾ, ಜ್ಞಾನ ಇದೆಯಾ? ನಾನು ಆರು ಗೊತ್ತೇ, ನನಗೇನಂತಾರೆ ಗುರುತಾ, ಕೋಣೇಶ್ವರ ದೈತ್ಯ. ನಾನು ಎಲ್ಲಿ ಮನೆಗಿದ್ದೀನಿ, ಇಲ್ಲಿ ನನ್ನ ಸುತ್ತಮುತ್ತ 12 ಹರದಾರಿ, ಡೋಮಿ ಸಹಿತ ಬರಂಗಿಲ್ಲ ಕೊಚ್ಚುವುದು. ಮನುಷ್ಯರರಿ ಬಿಡು, ನನ್ನ ಹೆದರಿಕೆದವರಿಗೆ ಇದೇನು ಮಾತಾಡಕತ್ತಿ ನೀನು? ಶಿವದ ಮನೆಯೊಳಗೆ ಆಕಳ ಎಂದರ ಬಂದಿತ್ತ, ಹಾವಿನ ಹುತ್ತಿನೊಳಗೆ ಎಂದಾದರೂ ಇಲಿ ಹೊಕ್ಕಿತ್ತ, ಮುಂಗಸಿ ಇದ್ದಲ್ಲಿ ಹಾವೆಂದರೆ ಹಿಡಿಯತ್ತಿತ್ತ? ಇಂತಪ್ಪ ನಾನಿದ್ದು ನನ್ನನ್ನು ಹೆದರಿಸುವವರು, ನನ್ನ ಪ್ರಾಣ ತಗೊಳ್ಳೋರು ಈ ಭೂಮಿಯೆಲ್ಲ 14 ಲೋಕದಲ್ಲಿ ನನ್ನನ್ನು ಬಾರುವ ಬಂದು ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ವೇ? ಹೋಗ್ಬಿಡು ನೀನು. ಹೇಳಿದಾಗ ಕೆಂದ್ಲು, ತಮ್ಮ ನಾ ಅಂದ್ರೆ ನರಕದ ಪ್ರಾಪ್ತಿಯೋ, ನೀನೆಷ್ಟ್ರ? ಭಾಳ ಜನ ಭೂಮಿ ಮೇಲೆ ಉಳಿದಿಲ್ಲ. ನಾನಂತನಬೇಡ, ನನ್ನ ಶಕ್ತಿ ದೊಡ್ಡದಂತನಬೇಡ, ನನಗೆ ಮಿಕ್ಕಿದವ್ರು ಯಾರು ಇಲ್ಲ ಅಂತನಬೇಡ. ಭಗವಂತನ ಅಸ್ತಿತ್ವ ಬಹಳ ಡೇಂಜರ್ ಅದು. ಯಾವತ್ತಿನಾಗ ಅವ ಏನು ಮಾಡ್ತಾನ ಗೊತ್ತಿಲ್ಲ. ಅದಕ್ಕಾಗಿ ನೋಡಪ್ಪ ನಿನಗೆ ಜನ್ಮ ಕೊಟ್ಟಿನಿ ಅಂತೇಳಿ ನನ್ನ ಕಣ್ಣಾಗೆ ನೀರು ಬರುತ್ತಾ, ಅನ್ಯರಿಗೆ ಬರೋದಿಲ್ಲ. ಅದಕ್ಕೆ ನನ್ನ ಮಗನ ಪ್ರಾಣ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತ ಕೂಡಲೇ ತಾಯಿ ಮಾತನ್ನ ಕೇಳಿಲ್ಲ, ಸ್ವೀಕರಿಸಲಿಲ್ಲ, ನಿರಾಕರಿಸಿದ. ಎಲ್ಲರಿಗೆ ನೆನಪಿರಲಿ, ತಾಯಿ ತಂದೆಗಳ ಯಾವಾಗ ಹೃದಯ ತುಂಬಿ ಕಣ್ಣಿಗೆ ನೀರು ತಂದು ಒಂದು ಮಾತನ್ನು ಹೇಳಿದ ಕ್ಷಣ ಮಕ್ಕಳು ಕೇಳಿಲ್ಲ ಅಂದ್ರೆ 1 ಜನ್ಮ ಇಲ್ಲಿದು, 7 ಜನ್ಮದಾಗ ಮಕ್ಕಳಿಗೆ ಸುಖ ಆಗಲ್ಲ. ನಾ ಸ್ಪಷ್ಟ ಹೇಳ್ತೀನಿ, ಇದು ನನ್ನ ವೈಯಕ್ತಿಕ ಮಾತಲ್ಲ, ಧರ್ಮಶಾಸ್ತ್ರ ನಿಯಮದಂಗ. ಅಂದ್ರೆ ರಾಮ ಮುಂಜಾನೆ ಬಂಗಾರ ಸಿಂಹಾಸನ ಹತ್ತಾವಿದ್ದ, ವೈಭೋಗ ಸಪ್ತಋಷಿಗಳ ಸಾಕ್ಷಿ, ದೇವತೆಗಳ ಸಾಕ್ಷಿ, ರತ್ನ ವಜ್ರದ ಕಿರೀಟಧಾರಿಯಾಗಿ ಸಿಂಹಾಸನದ ಸುಪ್ಪತ್ತಿಗೆ ಇರತಕ್ಕಂಥವ ತಂದೆಯ ಒಂದು ಮಾತನ್ನೇ ಕೇಳಿ ಎಲ್ಲವೂ ತ್ಯಾಗ ಮಾಡಿ, ಯಾರಿಂದ ಅದಿತ್ತು ಹೇಳ್ರಿ? ಒಂದು ಸೂಜಿ ಬಂದ್ರೆ ಮುರ್ಕೊಂಡು ತಿನ್ನ ಗಿರೇಕಿ ನಾವು. ರಾಮ ಹುಟ್ಟಿದ ಭೂಮಿ ಒಳಗ, ಶರಣ ಹುಟ್ಟಿದ ಈ ಭೂಮಿ ಒಳಗೆ ಅಣ್ಣತಮ್ರಿ ಎಂದು ಬದಲ ಬ್ಯಾರೆ ಆಗಬಾರದು. ಹಿಂಗೆ ಧರ್ಮದು. ನಾವು ಸಾಹಿತ್ಯನ ಪುರಾಣ ಕೇಳಿ ಮಾಡೋದೇನದ ಶರಣನ ಮಠದಾಗ, ಅವರ ಅರ್ಥ ಮಾಡ್ಕೋಬೇಕು. ಎಲ್ಲವೂ ತ್ಯಾಗ ಮಾಡಿದ ಶರಣನ ಜ್ಯೋತಿ ಜಗತ್ತಿನೊಳಗೆ ಮೆರೀತದ. ಕಲ್ಯಾಣ ಮಾಡಿದ್ಯಪ್ಪ ಕಲ್ಬುರ್ಗಿ ಊರ, ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯಾಗಿ. ಹೌದಲ್ಲ? ಮುಂದೇನು ತಮ್ಮ? ಬಳಲಿ ಬಂದ ಬಲ್ಜೆಯರಿಗೆ ಭಾಗ್ಯದಾತನೋ, ಚಲೋ ಮಕ್ಕಳನ್ನು ಕೊಟ್ಟು ಸಂತೈಪನೋ. ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ನಿನ್ನ
ನಮಃ. ಪಾರ್ವತಿಪತೆ ಶಿವ ಹರ ಹರ ಮಹಾದೇವ. ಇಂಥ ಸ್ಥಾನ ಗುಡ್ಡದಪ್ಪ ಸೋಗುರೇಶ ಅವ್ರು ಸಾಕ್ಷಿಯಾಗಿ ಬದುಕ್ತೀವಿ ಅಂದ್ರೆ ಮನಿ ಸ್ವರ್ಗ ಆಗಿರಬೇಕು. ತಂದೆ ತಾಯಿ ಮಾತು ಕೇಳಬೇಕು ಜೀವನದೊಳಗೆ. ಕೇಳದವ್ರು ಜಗತ್ನಾಗ ದೇವರೇ ಆಗ್ಯಾರ. ತಾಯಿ ತಂದೆಗಳ ಮಾತು ಕೇಳಿದವರು ದೇವರೇ ಆಗ್ಯಾರ. ಅವರಿಗೆಂದೂ ಅಪಜಯ ಇಲ್ಲ. ಮುಂಜಾನೆ ತಾಯಿ ತಂದೆಗೆ ನಮಸ್ಕಾರ ಮಾಡಿ ಹೋದವನಿಗೆ ಆಕ್ಸಿಡೆಂಟ್ ಆಗಲ್ಲ. ಪ್ರಾತಃ ಕಾಲದಲ್ಲಿ ಎದ್ದು ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಿ ಹೊರಗೆ ಹೋದವನಿಗೆ ಎಂದೂ ಹಾವು ಕಡೆಯಂಗಿಲ್ಲ. ಇದು ಸತ್ಯಘಟನೆ ನಾ ಹೇಳೋದು. ಪ್ರಯೋಗ ಮಾಡಿ ನೋಡಿರ್ಬೇಕಾರೆ ನೀವೆಲ್ಲ. ತಾಯಿ ಅಮಾಯಿ ಕೋಣೇಶ್ವರ ದೈತನಿಗೆ ಹೇಳ್ತಾ ಇದ್ದಾಳೆ, ನೋಡಪ್ಪ, ಹೆತ್ತ ಕರಳು ಮಗ ಅಡ್ಡಿಟ್ಟು ನಿನ್ನನ್ನ ಮಲೆಯನ್ನ ಬಾಯೊಳಿಟ್ಟು ಜೋಪಾನ ಮಾಡಿದವಳು ನಾನಪ್ಪ. ನನಗೆ ಆಗುವ ನೋವು ನಲಿವು ಇನ್ನೊಂದು ತಾಯಿಗೇನು ಗುರುತಪ್ಪ. ಆದ್ದರಿಂದ ನನ್ನ ಮಾತು ಕೇಳು ಅಂದ ಕೂಡಲೇ ಆತ ತಾಯಿಯ ಮಾತು ಹುಲ್ಲು ಸಮಾನ ಮಾಡಿದ. ಉಂಡುಟ್ಟ ಬೀಸಿ ಒಗದ ಎಲಿ ಸಮಾನ ಮಾಡಿದ. ತಿರಸ್ಕರಿದ. ತಾಯಿ ತಂದೆಗಳ ಮಾತನ್ನು ಯಾರು ಮೆರುತ್ತಾರೆಯೋ ಜಗತ್ತಿನೊಳಗವನಿಗೆ ಯಾವ ದೈವವೂ ಕೂಡ ಕೈ ಹಿಡುವುದಿಲ್ಲ. ಲಕ್ಷ್ಯದಾಗಿರಲಿ. ತಾಯಿ ಚಿಂತೆಯಾಗಿ ಅವನಲ್ಲಿರುವ ಅಹಂಕಾರ, ಶಕ್ತಿ, ಆಡಂಬರ, ಗೌರವ ಇದನ್ನೆಲ್ಲ ನೋಡಿ ಇವನಿಗೆ ಉಳಗಾಲಿಲ್ಲ ಅಂಥೇಳಿ ಮರಳಿ ಮತ್ತೆ ಎಮ್ಮಿಗುಡ್ಡಕ್ಕೆ ವಾಪಸ್ ಬಂದ್ಲಂತ. ಇವ ನಿದ್ದೆ ಹೊಡಿತಿದ್ದಂತ ಒಂದು ಕಿವಿ ತೆಳಗೆ ಹಾಸ್ಯಾನ್ರಿ ಹಾಸಿಗೆ ಮಾಡಿ. ಇವು ಅವನಿಗೇನು ಗಾದಿಲ್ಲ, ಪಲಂಗಿಲ್ಲ, ಮಂಚಿಲ್ಲ, ಏನಿಲ್ಲ. ಅಡವೆ ಆಗ್ರಿ ಮಣಿಗೇನ ಕೆಳಗದ ಕಿವಿನ ಹಾಸ್ಯಾನ ಒಂದು ಕಿವಿ ಮ್ಯಾಲೆ ಹೊಚ್ಕೊಂಡ. ಹಿಂಗೆ ಅವನ ನಿದ್ಯಾಗ ಡೂರಿಕಿ ಹೊಡೆದ್ರೆ ಈ ಭೂಮಿ ಭೂಕಂಪ ಆದಂಗೆ ಆತಿತ್ತಂತ್ರಿ. ಗಡ್ಡ 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 ಅಂತ ಒಬ್ಬೊಬ್ಬರು ನಿದ್ದೆ ನೋಡ್ಬೇಕ್ರಿ. ಮನೆಯಾಗಿಂದ ಎದ್ದು ಓಡಿ ಹೋಗಂಗಿರ್ತದೆ. ಯಾಕೆ? ಯಾರಿಗೆ ಗಂಟಲದೊಳಗೆ ಪಿತ್ತ ಸರಿ ಇಲ್ಲ ಅವ್ರ ನಿದ್ದೆ ಒದರ್ತದೆ. ಪಿತ್ತ ಸರಿ ಇದ್ದವ್ ನಿದ್ದೆ ಅಂದು ಒದರಂಗಿಲ್ಲ. ಶ್ವಾಸನೂ ಹೋಗೋದು ಬಂದದ್ದು ಗೊತ್ತಾಗಲ್ಲ. ಒಳಗದ ಶ್ವಾಸ ಒಳಗ ಹೊರಗೆ ಮಾಡಳಿಗೆ ತಟ್ಟಿಸಲ್ಕತ್ತಂದ್ರೆ ಹೊಡ್ರಂತ ಸಪ್ಪಳು ಬರ್ತದೆ ರೀ, ಧ್ವನಿ ಬರ್ತದೆ. ಏನು ಶಾಣೆ ಅದ ನೀವು ಮುತ್ಯ. ಇವನಿಗೆ ಡಾಕ್ಟ್ರಿಗೆ ಗಿಟ್ರೆ ಮಾಡೋದಂದ್ರಿ ಮತ್ತೆ. ವಿಜ್ಞಾನ ಅಧ್ಯಾತ್ಮ ವಿದ್ಯೆ ಕಲ್ತಿರಿಂದ ಎಲ್ಲ ವಿದ್ಯೆ ಬರ್ತಾವೆ. ಹೊರಗಿನ ವಿದ್ಯೆಗಳು ಒಂದೊಂದೇ ಬರ್ತಾವ್ರಿ. ಅಧ್ಯಾತ್ಮ ವಿದ್ಯೆ ಸಾಧನೆ ಐತಂದ್ರೆ ಸರ್ವ ವಿದ್ಯೆಗಳು ಕರಗತ ಆಗ್ತಾವೆ, ಕೈವಲ್ಯ ಆಗ್ತಾವೆ. ಅದಕ್ಕೆ ಆ ವಿದ್ಯೆ ನಾವೆಲ್ಲರೂ ಸಂಪಾದನೆ ಮಾಡಬೇಕು. ತಾಯಿ ಮಾತನೆ ಮೀರಿ ಅವ ಎಲ್ಲಿ ಮನಿಗೇನ್ರಿ? ಜಂಬಗಿ ಜಮಖಂಡಿ ನಾಡುವಿನ ತಲೆಯಲ್ಲಿಟ್ಟಾನ್ರಿ ಯಪ್ಪ ಗೌಡ. ಹಿನೈ ಹೇಳಿದ ನೋಡ್ರಿ. ಏನು ಒಂದೆರಡು ನಿಮಿಷ ಆಗಿಲ್ರಿ ತಬ್ಲವಾದಕ್ರ. ಮರಿಗುದ್ದಿ ಕುರಿ ಮರಿಯರಿ ಏನ್ರಿ? ಮರಿಗುದ್ದಿ ಕಾಲೆಲ್ಲದ್ರಿ? ಮಂಟೂರು ಖಣಿ ಮೇಲೆ ಮನಿಗೇನ. ಅಲ್ಲಿಗೆ ಅಪ್ಪ ಬೀರಲಿಂಗೇಶ್ವರನ ಆಗಮನ ಆಗುತ್ತದೆ. ಇವತ್ತಿಲ್ಲ, ನಾಳೆಗೆ ಅಂತ ಹೇಳ್ತಾ ಇವತ್ತಿನ ಪುರಾಣಕ್ಕೆ ಸ್ವಲ್ಪ ವಿರಾಮ ಕೊಟ್ಟು, ಸಮಯ ಬಹಳ ಆಗ್ಯದ್ರಿ. 10:04 ಆಯಿತು. ನಾನು ಪ್ರಜ್ಞೆ ಇಲ್ಲದೆ ಮಾತಾಡದೆ. ದಯವಿಟ್ಟು ತಾವೆಲ್ಲ ಕ್ಷಮೆ ಯಾಚನೆ ಮಾಡಬೇಕಾಗ್ತಾನೆ. ಎಷ್ಟು ದೊಡ್ಡವಿದ್ದರೂ ಕೂಡ ಸಮಯಕ್ಕೆ ತಕ್ಕಂತೆ ಹೋಗಲಿಲ್ಲ ಅಂದರೆ ಅದು ತಪ್ಪಾಗ್ತದೆ. ಅದಕ್ಕೆ ಕ್ಷಮೆ ಯಾಚನೆ ಮಾಡಿಕೊಂಡು ಈಗ ಒಂದಿಷ್ಟು ಗವಾಯಿಗಳು, ಮೈಂದ್ರಿಗೆ ಗವಾಯಿಗಳು ಒಂದು ಸೇವೆಯನ್ನು ಮಾಡಿ, ಅದ ನಂತರ ನಮ್ಮ ಕಾರ್ಯಕ್ರಮದ ಸೂತ್ರ ಸಂಚಾಲಕರಾದಂಥ ನಮ್ಮ ಆತ್ಮೀಯರಾದಂಥ ಸಿದ್ದನಗೌಡರು
ಎಲ್ಲ ಭಕ್ತಿ ಕಾಣಿಕೆಗಳನ್ನು ಕೊಟ್ಟಂಥ ಭಕ್ತಾದಿಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಏಪ್ಪ ಅವರಿಗೆ ಸ್ವಲ್ಪ ಒಬ್ಬರು ಕೈ ಹಿಡ್ಕೊಂಡು ಮ್ಯಾಲೆ ತೊಗೊಂಬರಿ, ಅಮ್ಮನಿ ಅಲ್ಲೇ ಕೂಡೇವ.